ಅವರು ಹೇಳಿದರು, ಭೂವರ ಕೇಳು, ನೀನು ನಮ್ಮನ್ನು ಪ್ರಶ್ನಿಸ್ತಾ ಇದ್ದೀಯಾ, ಏಕೆ ಈ ರೀತಿ ಭಿಕ್ಷಾವೃತ್ತಿಯಿಂದ ನೀವು ಬಂದಿರಿ, ಯಾರು ನೀವು ಅಂತ ಹೇಳ್ತೀವಿ, ಕೇಳು ಎಂದು ಕುವರನ್ ಇಂತೆಂದಂ. ಧರ್ಮಪರರ್ಗಲ್ಲದೆ ಎಮ್ಮೆಯ ನಿರ್ಮಲ ಚಾರಿತ್ರಂ ಇಂಬು ಕೈಯದು. ನಿನಗೆ ಆ ಧರ್ಮದ ಪೋದ ಫಲಂ ಅದು ನರ್ಮದ ಎಂಗೆಂಟು ಅದೇಕೆ ಕೇಳ್ದಪೆ ಎಮ್ಮಂ. ನಮ್ಮನ್ನು ನೀವು ಎಲ್ಲಿಂದ ಬಂದಿರಿ, ಯಾರು ನೀವು, ಯಾರ ಮಕ್ಕಳು ಅಂತೆಲ್ಲ ನೀವು ಕೇಳ್ತಾ ಇದ್ದೀರಲ್ಲ, ಆಯಿತು, ಅದನ್ನು ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ನಾವು ಹೇಳಿದ್ದನ್ನು ತಿಳ್ಕೊಳ್ಬೋದು ಯಾರಿಗೆ ಸಾಧ್ಯ ಅಂದರೆ, ಯಾರು ಧರ್ಮದ ಒಂದು ಪರಿವೇಶದಲ್ಲಿ ಬೆಳೆದಿದ್ದಾರೋ, ಧರ್ಮದತ್ತ ಮನಸ್ಸು ಅಂತಃಕರಣ ವಾಲ್ತಾ ಇದೆಯೋ ಅಂಥವ್ರಿಗೆ ನನ್ನ ಮಾತು, ನಮ್ಮ ಕತೆ, ನಮ್ಮ ಪುರಾಣ ರುಚಿಯಾಗುತ್ತೆ. ಆದರೂ ಹೇಳ್ತೀವಿ. ಧರ್ಮಪರರ್ಗಲ್ಲದೆ ಎಮ್ಮೆಯ ನಿರ್ಮಲತೆ, ನಾವು ಶುದ್ಧವಾದಂಥ ಪರಿಶುದ್ಧವಾದ ಶುಚಿಯಾದ ಹಿನ್ನೆಲೆಯಿಂದ ಬಂದವರು. ಗುಣಿಗಳ ಗುಣರತ್ನ ವಿಭೂಷಣಂ ಎಸೆವುದೇ ವಿಕಳ ಹೃದಯರಾದರ್ಗೆ. ವಿಕಳ ಹೃದಯರಾದರ್ಗೆ ಎಸೆವುದೇ ಗುಣಿಗಳ ಗುಣರತ್ನ ವಿಭೂಷಣಂ. ನೃಪಾಗ್ರಣಿ ಪೇಳ್ ತುಪ್ಪೇರಿದ ದರ್ಪಣದೋಳ್ ಪಜ್ಜಳಿಸಲು ಆರ್ಪುದೇ ಪ್ರತಿಬಿಂಬಂ. ಕನ್ನಡಿ ಇದೆ, ದರ್ಪಣ ಅಂದರೆ ಕನ್ನಡಿ, ಮಿರರ್. ಆ ಕನ್ನಡಿಯಲ್ಲಿ ನಾವು ಮುಖ ನೋಡ್ಕೊಳ್ತೀವಿ. ಆ ಕನ್ನಡಿಗೆ ಕನ್ನಡಿ ಸ್ವಚ್ಛವಾಗಿದ್ದಾಗ ಸರಿಯಾಗಿ ಕಾಣಿಸುತ್ತೆ. ಆ ಕನ್ನಡಿಗೆ ಸ್ವಲ್ಪ ತುಪ್ಪಣ್ಣೋ ಎಣ್ಣೆನೋ ಜಿಡ್ಡೋ ಬಡಿದ್ಬಿಟ್ಟು ನೋಡಿದರೆ ಮುಖ ಸರಿಯಾಗಿ ಕಾಣಿಸೋದಿಲ್ಲ. ನೀನು ಈ ರೀತಿ ಹಿಂಸೆಯ ಜಿಡ್ಡು ಎಣ್ಣೆ ಮೆತ್ತಿದ ಮುಖ ನಿನಗೆ, ಇದಕ್ಕೆ ನಿನಗೆ ನಮ್ಮ ಹೇಳಿದ ಮಾತು ಸ್ಪಷ್ಟವಾಗಿ ಪಾರದರ್ಶಕವಾಗಿ ಕಾಣುತ್ತೋ ಇಲ್ಲ ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ಗುಣಿಗಳಿಗೆ ಗುಣರತ್ನದಿಂದ ಆಭರಣವನ್ನು ತೊಟ್ಟಿರುವ ಅವರಿಗೆ ಮಾತುಗಳು, ಇಂಥ ಮಾತುಗಳು ರುಚಿಸುತ್ತೆ. ವಿಕಳ ಹೃದಯರಿಗೆ, ಸರಿಯಾದ ನಿರ್ಮಲವಾದ ಅಂತಃಕರಣ ಅಲ್ಲದೇ ಇರೋರಿಗೆ ನಮ್ಮ ಮಾತಿನ ಮಹತ್ವ ಅದು ಪಜ್ಜಳಿಸಲಾಗುವುದು, ಅದು ಪ್ರಕಾಶಿತವಾಗೋದಿಲ್ಲ. ಹಂಗಂದ ತಕ್ಷಣ ಹೃದಯ ಅಲುಗಾಡುತ್ತೆ. ಅವನಿಗೆ ಸ್ವಲ್ಪ ಆರ್ದ್ರತೆ, ತೇವ, ಪಸಿಮೆ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಮಾರಿದತ್ತನಿಗೆ. ಎಷ್ಟು ಮಾರಿದತ್ತ ತಕ್ಷಣ ಆ ಮಕ್ಕಳಿಗೆ ಸಹಜವಾಗೇ ಅವನು ಕತ್ತಿನ ಬಿಟ್ಬಿಟ್ಟಿದ್ದಾನೆ. ಎರಡು ಕೈ ಜೋಡಿಸ್ಕೊಂಡು ಅವನಿಗೆ ಗೊತ್ತಿಲ್ಲದೇ ನಮಸ್ಕಾರ ಮಾಡ್ತಾ ಇದ್ದಾನೆ. ಮಕ್ಕಳಿಗೆ ಕೈ ಮುಗ್ದ. ಜಾತ್ರೆ ಜನರೂ ನೋಡಿದ ಸಹಸ್ರಾರು ಜನ ಸೇರಿರೋರು, ಅಯ್ಯೋ, ಇಂಥ ಮಾತುಗಳನ್ನು ಇಷ್ಟು ವರ್ಷ ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ, ಬಲಿ ಕೊಟ್ಟಿದ್ದೀವಿ, ನರಬಲಿಯೂ ಆಗಿದೆ. ಆದರೆ ಈ ಥರದ ಮಾತುಗಳನ್ನು ನಾವು ಎಂದೂ ಕೇಳಿದವರಲ್ಲ. ನಮ್ಮ ಕಿವಿಗೆ ಎಷ್ಟು ಹಿತವಾಗಿದೆ ಈ ಮಾತು ಇವತ್ತು ಅಂಥೇಳಿ, ಭಲರೇ ನೃಪೇಂದ್ರ ಅಭಯರಚಿ ಕುಮಾರಂ ಮಾರಿದತ್ತಂಗೆ ಹಿಂಸಾರಭ ಸಮತಿಗೆ ಸೈಪಂ ಪೇಳ್ದು ಧರ್ಮಕ್ಕೆ ತಂದ ಶುಭಕಥನವನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾನೆ. ಪುಣ್ಯದ ಅವನಿಗೂ ಕಾಲಲಬ್ಧಿ ಕೂಡಿ ಬಂದಿದೆ. ಅವನಿಗೂ ಕೂಡ ಅಧರ್ಮತ್ವದಿಂದ ಧರ್ಮಕ್ಕೆ, ಹಿಂಸೆಯಿಂದ ಅಹಿಂಸೆಗೆ ಹೊರಳು ದಾರಿಯಲ್ಲಿ ಬಂದು ನಿಂತಿದ್ದಂಥವನಿಗೆ ಈ ಕಡೆ ಬರೋದಕ್ಕೆ ಸಾಧ್ಯವಾಯಿತು. ಕತೆ ಪ್ರಾರಂಭಿಸ್ತಾರೆ. ಆ ಅವಂತಿ ದೇಶದ ಉಜ್ಜಯಿನಿ ನಗರ, ಯಾವುದೋ ಒಂದು ನಗರ ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ಯಶೌಘ ರಾಜ ಅಂತವನು ಅಲ್ಲಿ ಆಡ್ತಾ ಇರ್ತಾನೆ. ಯಶೌಘ ರಾಜ, ಅವನಿಗೆ ಚಂದ್ರಮತಿ ಅಂತ ರಾಣಿ ಇರ್ತಾರೆ. ಅವರ ಮಗನೇ ಯಶೋಧರ. ಯಶೋಧರ ಕಾವ್ಯ ಪ್ರಾರಂಭ ಆಗೋದು ಈಗ. ಎಷ್ಟೋ ಪದ್ಯಗಳು ಮುಗಿದ ಮೇಲೆ ಕತೆ ಮಾರಿದತ್ತನಿಗೆ ಹೇಳ್ತಾ ಇದ್ದಾರೆ. ನಾವು ಇದನ್ನು ಕೇಳ್ತಾ ಇದ್ದೆ. ಮಾರಿದತ್ತ ನೆಪ, ಓದುಗರು ನಾವು, ನಮಗೆ ಹೇಳ್ತಾ ಇದ್ದಾನೆ ಕವಿ, ಹೇಳುವವನು ಕವಿ. ಇಲ್ಲಿ ಹೇಳ್ತಾ ಇರೋನು ಅಭಯರುಚಿಯಾದರೂ ಕೂಡ ಅಭಯರುಚಿ ಮಾರಿದತ್ತನಿಗೆ ಹೇಳ್ತಾ ಇದ್ದಾನೆ, ಕವಿ ನಮಗೆ ಹೇಳ್ತಾ ಇದ್ದಾನೆ. ಆ ಯಶೋಧರನ ಮಡದಿ ಅಮೃತಮತಿ. ಅಮೃತಮತಿಗಡ ಯಶೋಧರನ ಮನಃಪ್ರಿಯೆ, ಆಕೆ ದೀವಗಮಾಗೆ ಪುಳಿಂದಂ ಸುಮನೋಬಾಣಂ ತದ್ ಭೂರಮಣನನ್ನು ಒಲಿದಂತೆ ಗೋರಿಗೊಳಿಸುತ್ತಿರ್ಕುಂ. ಅವಳ ರೂಪ, ಸೌಂದರ್ಯ, ಸ್ವಭಾವ ಇವುಗಳಿಂದ ಆ ರಾಜನನ್ನು ಸಂಪೂರ್ಣವಾಗಿ ಅಯಸ್ಕಾಂತದಂತೆ ಆಕರ್ಷಿಸಿಕೊಂಡಿದ್ದು ತಮ್ಮ ರತಿಸುಖವನ್ನು
ಅನುಭವಿಸಿಕೊಂಡು ಇದ್ದರು ಅವರು. ಹೀಗಿರಬೇಕಾದ್ರೆ ಸುರತ ಸುಖಾಮೃತದಲ್ಲಿ ಓಲಾಡುತ್ತಾ ಸತಿಪತಿಗಳಿರಬೇಕಾದ್ರೆ ಒಂದು ಸರ್ತಿ ಒಳ್ಳೆ ಬೆಳಗಿನ ಜಾವ ಮಲ್ಕೊಂಡಿದ್ದಾರೆ. ರತಿ ಸುಖವನ್ನು ಎಲ್ಲ ಅನುಭವಿಸಿದ್ದು ಇದ್ದಕ್ಕಿದ್ದಾಗನೇ ಆ ಅರಮನೆಯ ಅಂತಃಪುರದ ಆ ಕಡೆ ಆನೆಗಳನ್ನು ಕಟ್ಟುವ ಆನೆ ಲಾಯ ಇದೆ. ಆ ಲಾಯದಲ್ಲಿ ಒಬ್ಬ ಮಾವಟಿಗೆ ಇದ್ದಾನೆ, ಆನೆಗಳನ್ನು ನೋಡ್ಕೊಳ್ತಕ್ಕಂಥವನು. ಅಷ್ಟಾವಂಕ ಅಂತ ಅವನ ಹೆಸರು. ಅವನು ಹಾಡ್ತಾನೆ. ಆ ಹಾಡಿನ ಮಾಧುರ್ಯವನ್ನು ಕೇಳಿದ ತಕ್ಷಣ ಅವನು ಹಾಡಿದ್ದು ಯಾರೋ ಕೇಳಲಿ ಅಂತಲ್ಲ, ಸಂಗೀತ ಕಚೇರಿ ಅಲ್ಲ ಅದು. ತನ್ನ ಪಾಡಿಗೆ ತಾನು ಹಾಡ್ತಾನೆ. ವಿನೋದಕ್ಕೆ ಸಂತೋಷ ಆದಾಗ ನಾವು ಹಾಡ್ತೀವಿ. ಬಚ್ಚಲ ಮನೇಲಿ ಇದ್ರೂ ಕೂಡ ಬಾತ್ರೂಮ್ ಅಲ್ಲೂ ಖುಷಿ ಆನಂದ. ಹಾಗೆ ಹಾಡ್ದ ಅವನು. ಬಿನದಕ್ಕೆ ಪಾಡುತ್ತಿರೆ ನುಂದನಿ ನಿದ್ರೆಗೆ ಕಥಕ ಬೀಜ ಮಾಯ್ತೇನೆ ಮೃಗಲೋಚನೆ ತಿಳಿದು ಆಲಿಸಿ ಮುಟ್ಟಿದ ಮನೆ ತೊಟ್ಟನೆ ಪಸಾಯ ದಾನಂಗೊಟ್ಟಳ್. ಬೆಳಗಿನ ಜಾವ ನಿಶ್ಶಬ್ದವಾದ ವಾತಾವರಣ, ಒಳ್ಳೆ ಮಧುರವಾದ ಸಂಗೀತ. ಆ ಸಂಗೀತವನ್ನು ಅಂತಹ ಸಂದರ್ಭದಲ್ಲಿ ಆಲಿಸಿ ಕೇಳಿ ಅವಳ ಮನಸ್ಸು ತುಂಬ ಬಂದ್ಬಿಡ್ತು. ಯಾರು ಹಾಡ್ತಾ ಇದ್ನೋ ಗೊತ್ತಿಲ್ಲ, ಎಲ್ಲಿಂದಲೋ ಬಂದ ಧ್ವನಿಗೆ ತನ್ನ ಮನಸ್ಸನ್ನು, ತನ್ನ ಹೃದಯವನ್ನು, ತನ್ನ ಪ್ರಣಯವನ್ನು ಅವಳು ಅರ್ಪಿಸ್ಕೊಳ್ತಾಳೆ. ಪಸಾಯ ದಾನ ಅಂದರೆ ಉಡುಗೊರೆ. ಆ ಹಾಡಿದವನಿಗೆ ಉಡುಗೊರೆ ಕೊಡಬೇಕಲ್ಲ, ತನ್ನ ಮನಸ್ಸನ್ನೇ ಅವನಿಗೆ ಅರ್ಪಿಸ್ಬಿಡ್ತಾಳೆ. ಅಂತೆಸೆಯೇ ಪಾಡುತ್ತೀರೆ ದಂತಿಪ ಆನೆ ನೋಡ್ಕೊಳ್ತಕ್ಕಂಥವನು. ಅತಿನೂತ್ನ ಗೀತಪಾತನ ವಿಕಲಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದು ಅಂದು ಬೆಳಗಪ್ಪಿನೆಗೆ. ಎಷ್ಟು ಮಟ್ಟಿಗೆ ತನ್ನ ಮನಸ್ಸನ್ನು ಆ ಹಾಡುಗಾರನಿಗೆ ಅರ್ಪಿಸ್ಬಿಟ್ಲು ಅಂದರೆ, ಅವನು ನೋಡಿಲ್ಲ ಇನ್ನೂ, ಆದ್ರೂ ಕೂಡ ಅವನ ಜೊತೆಯಲ್ಲಿ ನಾನು ಸುಖ ಪಡಬೇಕು, ನನ್ನ ದೇಹವನ್ನು ಅವನಿಗೆ ಒಪ್ಪಿಸ್ಬೇಕು, ಅವನ ಜೊತೆಯಲ್ಲಿ ನಾನು ಸಂಭೋಗ ಮಾಡಬೇಕು ಅಂತ ಹೇಳಿ ಎಷ್ಟೊತ್ತಿಗೆ ಬೆಳಕರ್ದೀತೋ ಅಂತ ಬೆಳಗಿನ ಜಾವ ಚಡ್ಪಡಿಸ್ತಾ ಇರ್ತಾಳೆ. ಅಮೃತಮತಿ ರಾಣಿಯಾಗಿರೋಳು. ಅಮೃತಮತಿ ಎತ್ತ ರೂಪಾಧಮನ್ ಅಷ್ಟಾವಂಕನ್ ಎತ್ತ ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂಬುದು ಸಮನಿಸಿದುದು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ. ಆ ವಿಧಿಗೆ ಕಣ್ಣಿಲ್ಲ. ಇವಳು ಅಮೃತಮತಿ. ಅವನು ಆ ಆನೆಗಳನ್ನು ನೋಡಿಕೊಳ್ಳುವ, ಲದ್ದಿ ಅದನ್ನೆಲ್ಲ ಎತ್ತಿಟ್ಟು ಸ್ವಚ್ಛ ಮಾಡುವ, ಅದಕ್ಕೆ ಸ್ನಾನ ಮಾಡಿಸುವ ಕಾಯಕದಲ್ಲಿ ಇರತಕ್ಕಂತಹ ದಾಸನು. ಮತ್ತು ಅಂತಹ ಚೆಲುವನೇನಲ್ಲ, ಅದನ್ನೆಲ್ಲ ಮುಂದೆ ವರ್ಣನೆ ಬರುತ್ತೆ. ಆದರೂ ಕೂಡ ವಿಧಿ ಅಂತಹ ಒಂದು ಆಟವನ್ನು ಆಡಿತು. ಸಖೀನ್ ಕರೆದು ಹೇಳ್ತಾಳೆ, ಸ್ವಗತ ಅವಳು ಕರೆದು, ನೀವು ಹೋಗಿ ನನ್ನ ಒಪ್ಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಬಾ ಅಂತ ನೀನು ಕಳಿಸ್ತಾಳೆ. ಅವಳು ಹೋಗಿ ಸಖಿ ನೋಡ್ಕೊಂಡು ಬರ್ತಾಳೆ. ನೋಡ್ಕೊಂಡು ಬಂದು ಅವನು ಹೇಗಿದ್ದ ಅಂತಂದರೆ, ಅವಳು ತನ್ನ ಮನಸ್ಸಿನಲ್ಲಿ ನೋಡಿಬಿಟ್ಟು, ಕಂತುವಿನ ಕೈಯ ಕೂರಸಿಯಂತಿರೆ ಗರಿಗರಿಕೆ ಒಡೆದು ಪೊಳೆವ ಹಸಿಯಳೆ ನೀನಿಂತಪ್ಪ ಕಾಮದೇವಂಗೆ ಎಂತು ಆಯ್ದು ಅರಸಿ ಕೂರ್ತೆ ಎಂದು ಆನರಿಯಂ. ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾಳೆ. ಎಂಥ ರೂಪ ನಮ್ಮ ಅವನು, ನೀನು ಅದು ಹೇಗೆ ನೀನು ಅವನಿಗೆ ಮನಸ್ಸು ಕೊಟ್ಟೆ ನಂಗೆ ಗೊತ್ತಿಲ್ಲಮ್ಮ ಅಂತ ಆಕೆ ಬೇರೆ ರೀತಿಯಲ್ಲಿ ಹೇಳಿದರೆ, ದಾಸಿ, ಯಾಕೆಂದರೆ ದಾಸಿಗೂ ಅಸಹ್ಯ ಆಗಿತ್ತು ಅವನು ವರ್ಣನೆ ಆಮೇಲೆ ನೋಡೋಣ ಅಂತ ಹೇಳಿದರೆ, ಇವಳು ಅದನ್ನು ನಿಜ ಅಂತ, ಧ್ವನಿ ಅನ್ನೋದು ಗೊತ್ತಾಗ್ದೇನೆ ನಿಜ ಅಂತ ಭಾವಿಸ್ಕೊಂಡವಳು. ಹೌದೇನೆ, ಅಷ್ಟು ಚೆನ್ನಾಗಿದ್ದಾನೆ ಅವನು. ಆ ದೊರೆಯನೆಂದು ತೋರಲ್ ಮೇದಿನಿಯೊಳಗೆ ಆತನಿಲ್ಲದಿಲ್ಲೇನೆ ಪೇಳ್ ಅಂತ ಅವನು ಇನ್ನೊಬ್ಬ ಅಷ್ಟ ಚೆಲುವ ಇಲ್ವ ಅಂಥ ಸುಂದರನ ಹೇಳು ಇನ್ನೂ ಹೇಳು ಅಂತ ಹೇಳ್ತಾಳೆ. ಕಾದಲನ್ ಅಂತಿರೆ ಚೆಲ್ವನೆ ದೂದವಿ ನೀನೆನ್ನ ಕೊಂದೆ ಎಂದು ಹೇಳಿದ. ನೀನು ಹೇಳ್ತಾ ಇದ್ದರೆ ನನ್ನ ಮನಸ್ಸು ಕೊಂದಾಗ ಆಗ್ಬಿಟ್ಟಿದೆ ಅಂತ ಹೇಳಿ ಆಗ ಆ ಸಖಿ ಹೇಳ್ತಾಳೆ. ಅವನು ಹೇಗಿದ್ದನಪ್ಪ, ಒಂದು 3-4 ಪದ್ಯಗಳಲ್ಲಿ ಹೇಳಿದ್ದಾನೆ, ಕವಿ ವರ್ಣನೆ ಕೊಟ್ಟಿದ್ದಾನೆ. ಪರಿದಲೆ ಕುಳಿ ನೊಸಲ್ ಅಡಿಗಣ್ ಒರೆನಾಯ್ ಹಪ್ಪಳಿಕೆ ಮೂಗು ಮುರಿದ ಕಡಿವೆ ಮುರುಟಿದ ಕಿವಿ ಬಿಬ್ಬಿರಿದ ಪಲ್ ಕುಸಿಗೊರಲ್ ಇಳಿದರಿದ್ದೇವೆ ಪೊರಂಟ ಬೆನ್ ಬಾತ ಬಸಿರ್ ಅಡಂಗಿದ ಜಗನಂ. ಅವನ
ಅವನ ಪಿರ್ರೆ ಅಂತ ಹೇಳ್ತೀವಲ್ಲ, ಕುಂಡಿ, ಅದೆಲ್ಲನೂ ಒಣಗಿ ಬತ್ತಿ ಹೋಗಿತ್ತು. ತಲೆ ಎಲ್ಲ ಸರಿಯಾಗಿರಲಿಲ್ಲ, ಹರಿದು ಹೋಗಿ ಅಲ್ಲಲ್ಲಿ ಬಿರುಕು ಬಿಟ್ಟ ರೀತಿಯಲ್ಲಿತ್ತು. ಹಣೆ ಗುಳಿ ಬಿದ್ದು ಹೋಗಿತ್ತು. ಕಣ್ಣು ಕೂಡ ಸರಿಯಾಗಿರಲಿಲ್ಲ, ಒಳ್ಳೆ ನೊರೆ ಬರ್ತಾ ಇದ್ದ ಬಾಯಿ ಇತ್ತು. ಇಳಿದ ಎದೆ ಒಳಕ್ಕೆ ಹೋಗಿತ್ತು. ಪೊರಂಟ ಬೆನ್ನು, ಭಾಳ ಒರಟಾದ ಬೆನ್ನು, ಬಾತ ಬಸಿರು, ಉಬ್ಬಿದ ಹೊಟ್ಟೆ. ಕರಿದವಲ ಪಳೆಯ ಕುಳಿಯಂ ತೆರೆದಂದದಿ ಮೆಯ್ಯ ನಾತಂ, ದುರ್ವಾಸನೆ ಇತ್ತು. ಆತನ ಕುರುಗಣ್ ಕೂನ್ಬೆನ್ ಕಾಲ್ ಮರೆಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ, ಸೊಂಟ ಮುರಿದ ಕತ್ತೆಯ ಹಾಗೆ ಅವನು ಇದ್ದ. ಮುದುಗರಡಿಯ ಮುದುದೋಲಂದದ ಕರಿಯಂ ತಾಳಕಾಯ ಮೋಳಿಗೆಯೊಂದು ಅಂದದ ಮುರುಡನ್ ಅಷ್ಟವಂಕಂ, ಮೊದಲು ಒಣಗಿದ ಕೂನಗೊರಡಿನಂದದೆ ಕೊಂಕಂ, ಒಣಗೋಗಿರ್ತಕ್ಕಂತಹ ಒಂದು ಮರದ ಕೊರಡಿನ ಹಾಗೆ ಅಂಕು ಡೊಂಕಿನಿಂದ ಕೂಡಿದಂಥ ಅವನು, ಅದನ್ನೆಲ್ಲ ಈ ರೀತಿ ಇದ್ದ ಅಂತ ವರ್ಣಿಸ್ತಾಳೆ. ದಾಸಿ ರಾಣಿಗೆ, ಅಮೃತಮತಿಗೆ, ಅರಮನೆಯ ಅಂತಃಪುರದಲ್ಲಿ ವಿರಾಜಮಾನವಾಗಿರುವ ಹಂಸತೂಲಿಕಾ ತಲ್ಪದ ಹಾಸಿಗೆಯ ಮೇಲೆ ಪವಡಿಸಿರುವ ರಾಣಿಗೆ ಕೆಳಗಡೆ ಅರಮನೆಯ ಪಕ್ಕದಲ್ಲಿ ಇರತಕ್ಕಂತಹ ಆನೆಯ ಲಾಯದಲ್ಲಿ ಆನೆಯ ಕಾವಲಿಗಿರ್ತಕ್ಕಂತಹ ಮಾವಟಿಗನ ಪ್ರಣಯದಲ್ಲಿ ತೊಡಗೋದಕ್ಕೆ ಅಪೇಕ್ಷಿಸಿದಂತಹ ರಾಣಿಗೆ ದಾಸಿ ಬಂದು ಅವನ ವರ್ಣನೆ ಕೊಟ್ಟಳು. ಇದನ್ನು ಓದ್ತಾ ಇರುವ ಓದುಗರಿಗೆ ಅಸಹ್ಯ ಅನಿಸುತ್ತೆ. ಅಯ್ಯೋ, ಇಂಥವನನ್ನೇ ಆಗಕ್ಕೆ ಬಯಸಿಲ್ಲ ಅವಳು ಅಂತೇಳಿ ನಮಗನ್ನಿಸ್ತದೆ. ಆದರೆ ಅಮೃತ ಪ್ರತಿಕ್ರಿಯೆ ಏನಾಗಿರ್ಬೋದು? ತಕ್ಷಣ ಸ್ವಲ್ಪ ಅವಳಿಗೂ ನಿರಾಶೆ ಆಗುತ್ತೆ, ಮನಸ್ಸು ಸ್ವಲ್ಪ ಹೊಯ್ದಾಡುತ್ತೆ. ಗಾಳಿಗೊಡ್ಡಿದ ದೀಪಾಂಕುರದಂತೆ ಚಲಿತ ಮಾದುದು ಚಿತ್ತಂ, ದೀಪ ಹಚ್ಚಿಟ್ಟಿದ್ದೀವಿ, ಹಣತೆ, ಗಾಳಿ ಬೀಸುತ್ತೆ, ಅದರ ಕುಡಿ ಹೊಯ್ದಾಡುತ್ತಲ್ಲ, ಹಾಗೆ ಸ್ವಲ್ಪ ಹೊಯ್ದಾಡಿತು. ಅವಳ ಅನಂತ ನಿರೀಕ್ಷೆ ಇದ್ದಿದ್ದವನು ಭಾಳ ಸುಂದರವಾಗಿದ್ದಾನೆ, ಅವನ ಸಂಗೀತ ಅಷ್ಟು ಚಂದ, ಅವನು ಇನ್ನೂ ಚೆಂದಾಗಿರ್ತಾನೆ, ಅವನ ಜೊತೆಯಲ್ಲಿ ನಾನು ಸಂಭೋಗ ಮಾಡ್ತಾ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೋದು, ನನ್ನ ಪ್ರಣಯವನ್ನು ಈಡೇರಿಸ್ಕೊಳ್ಬೋದು. ಏನೋ ಕನಸು ಕಟ್ಟಿದ್ದಳು ಅವಳು. ಈಗ ಕನಸು ಸ್ವಲ್ಪ ನುಚ್ಚು ನೂರಾಗಿತ್ತು ಅಂತ ಹೇಳಿ ತಕ್ಷಣ ಅವಳು ಅದಕ್ಕೆ ಒಂದು ಹತೋಟಿಗೆ ತಂದುಕೊಂಡು ಹೇಳ್ತಾಳೆ. ಕಂಠದಲ್ಲಿ ಸ್ವಲ್ಪ ಗರಗರಿಕೆ ಇರುತ್ತೆ ಅವಳಿಗೆ, ಆದರೂ ಕೂಡ ಧೈರ್ಯ ಮಾಡಿ ಅದೇ ದನಿಯಲ್ಲಿ ಹೇಳ್ತಾಳೆ, ಗರಗರಿಕೆ ಕೊರಲೋಳ್ ಈ ಕ್ಷಣದೋಳ್, ಅಂದರೆ ನೋಟದಲ್ಲಿ ಕಣ್ಣಲ್ಲಿ ವಾರ್ಬಿಂದು, ನಿರಾಶೆ ಆಯ್ತಲ್ಲ, ಕಣ್ಣಲ್ಲಿ ನೀರು ಸೋರ್ತಾ ಇದೆ, ಏನು ಹೀಗಾಗೋಯ್ತಲ್ಲ, ಮಾತಿನಲ್ಲಿ ಮೊದಲಿನ ಬಿರುಸು ಇಲ್ಲ, ಗರಗರಗರ ಅಂತ ಇದೆ. ಆದರೂ ಕೂಡ ಎರ್ದೆಯೋಳ್ ಮಿಡುಕು ಒದವೆ ಪುಳಿಂದನ ಕಣ್ಣೆಟ್ಟು ನಿಂದ ವನಹರಿಣಿ ಓಲ್, ಒಂದು ಅಲಂಕಾರ, ಉಪಮಾಲಂಕಾರ ಕೊಡ್ತಾನೆ. ದಾಸಿ ಹೇಳಿದ ವರ್ಣನೆ ಕೇಳಿದ ತಕ್ಷಣ ಹೇಗಾಯಿತು ಅಂತಂದರೆ, ಹಾರಾಡ್ಕೊಂಡು ಕುಣಿತಾ ಇತ್ತು ಜಿಂಕೆ. ಇದ್ದಕ್ಕಿದ್ದಾಗೆ ಬೇಡ ಬಂದು ಒಂದು ಬಾಣ ಬಿಟ್ಟ ತಕ್ಷಣ ಅದಕ್ಕೇನಾಗುತ್ತೋ ಹಾಗೆ ನೋವಾಯಿತು. ಚೇತರಿಸ್ಕೊಳ್ತಾಳೆ. ಅವಳು ಹೇಳ್ತಾಳೆ, ಏಕೆಂದರೆ ಕೂಡಿದವ್ರಿಗೆ ಹೆಗ್ಣ ಮುದ್ದು ಅಂತ ಮನಸ್ಸು ಮಾಡ್ತಾಳೆ ಅಮೃತಮತಿ. ದಾಸಿಗೆ ಹೇಳ್ತಾಳೆ, ಇದು ಭಾಳ ಸುಪ್ರಸಿದ್ಧವಾದಂಥ ಮಾತು ಇದು, ಕರಿದಾದೊಡೆ ಕತ್ತುರಿಯಂ, ಕರಿದಾದೊಡೆ ಕತ್ತುರಿಯಂ, ಮುರುಡಾದೊಡೆ ಮಲಯ ಜಂಗಳಂ, ಕುಂಕಿದೊಡೆ ಸ್ಮರಚಾಪಮನ್ ಇಡಿ ಕೈವರೆ, ಮರುಳೆ ಪೊಲ್ಲಮೆಯೇ ಲೇಸು ನಲ್ಲರ ಮೇಯೋಳ್. ಒಲಿದವರಿಗೆ ಎಷ್ಟು ಈ ರೀತಿ ಅಸಹ್ಯವಾಗಿದ್ದನ್ನು ಕೂಡ ಅದು ಸಹ್ಯವಾಗುತ್ತೆ, ಯಾಕೆಂದರೆ ಅವರು ಇಷ್ಟಪಟ್ಟು ಬಯಸಿ ಹಂಬಲಿಸಿ ಇರ್ತಕ್ಕಂಥದ್ದು. ದಾಸಿಗೆ ಹೇಳ್ತಾಳೆ, ಏನೇ ನೀನು ಹೇಳೋದು, ಕಪ್ಪಗಿದೆ ಅಂತ ಕಸ್ತೂರಿನ ಬಿಸಾಕ್ತೀವ ನಾವು? ಶ್ರೀಗಂಧ, ಆ ಮರದ ಅಂಕು ಡೊಂಕಿದೆ ಅಂತ ಅದನ್ನು ಶ್ರೀಗಂಧ ಲೇಪಿಸ್ಕೊಳ್ಳಲ್ವಾ ನಾವು? ಇಂದ್ರಚಾಪ, ಕಾಮನ ಬಿಲ್ಲು ಅಂಕು ಡೊಂಕಾಗಿದೆ ಅದು, ಆದರೆ 7 ಬಣ್ಣಗಳಿಂದ ಎಷ್ಟು ರಂಜಿತವಾಗಿದೆ. ಹಾಗೆ ಅವನು ದೇಹ ಹೇಗಾದರೂ ಇರ್ಬೋದು, ಅವನ ಧ್ವನಿ ಎಂಥದ್ದು. ಮರುಳೆ
ಪೊಲ್ಲಮೆಯೇ ಅವಳದೊಂದು ಸಿದ್ಧಾಂತ ಹೇಳ್ತಾಳೆ. ಇನ್ನೂ ಅವನನ್ನು ನೋಡೇ ಇಲ್ಲ ಅವಳು. ನೋಡಿಲ್ಲದೆ ಇದ್ರೂ ಕೂಡ ಕೂಡುವ ಬಯಕೆ. ಒಂದು ಸರ್ತಿ ಇಳಿಜಾರಿನಲ್ಲಿ ಬಿಟ್ಬಿಟ್ರೆ ಅದು ಇಟ್ ಗ್ಯಾದರ್ಸ್ ಮೊಮೆಂಟಮ್ ಅಂತಾರೆ. ಜಾರುವಾಗ ಅದಕ್ಕೆ ಶಕ್ತಿ ಜಾಸ್ತಿ ಬರುತ್ತೆ, ವೇಗ ಜಾಸ್ತಿ ಬಂದುಬಿಡುತ್ತೆ. ಹಾಗೆ ಮನಸ್ಸನ್ನು ಬಿಟ್ಬಿಟ್ಲು. ಈಗ ಜಾರೋದಿಕ್ಕೆ ಬಿಟ್ಟಿದ್ದರಿಂದ ಅವಳು ಜಾರೆಯಾದಳು. ಒಲವಾದಡೆ ರೂಪಿನ ಕೋಟಲೆ ಏವುದೋ, ಕಾರ್ಯಮಾಗೆ ಕಾರಣದಿಂದ ಫಲಮೇನ್. ಇಂದು ಇಂದು ಎನಗೆ ಆತನೇ ಕುಲದೈವಂ, ಆತನೇ ಕಾಮದೇವಂ, ಆತನೇ ಇಂದ್ರಂ ಚಂದ್ರಂ. ಅವನು ಹೇಗಾದರೂ ಇರಲಿ ಬಿಡೆ, ಅವನೇ ನನಗೆ ಇಂದ್ರ ಚಂದ್ರ ದೈವ ಎಲ್ಲವೂ ಕೂಡ. ಪ್ರೀತಿ ಆಗೋದ್ಮೇಲೆ ರೂಪ ಕಟ್ಕೊಂಡು ಏನು ಮಾಡ್ತೀಯ? ಯಶೋಧರನ ಬಗ್ಗೆ, ಯಶೋಧರ ರಾಜ, ಇದು ಯಶೋಧರ ಚರಿತೆ. ಇದು ಅವನ ಬಗ್ಗೆ ಇದ್ದಂತಹ ಪ್ರೇಮ, ಗಂಡನಲ್ಲಿ ಇದ್ದ ಪ್ರೇಮ ಹೋಗಿ ಈಗ ಮಿಂಡನಲ್ಲಿ ಕಾಮ ಆಗಿ ಪರಿಣಮಿಸುತ್ತೆ. ದೂತಿಗೆ ಅವಾಗ ಲಂಚ ಕೊಟ್ಟು ಆ ಮಾವುತನಲ್ಲಿ ಹಗಲು ರಾತ್ರಿ ಹೋಗಿ ಕದ್ದು ಬರೀತಾ ಇರುತ್ತೆ. ಅದೆಲ್ಲ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಹೀಗೆ ಆ ವಿಕಟಾಂಗನೊಳಂಥ ದೇವಿಗೆ ರುಚಿಯಾಗೆ, ಆ ವಿಕಟಾಂಗನೊಳಂಥ ದೇವಿಗೆ ರುಚಿಯಾಗೆ ರತಿಫಲ ಆಸ್ವಾದನದೊಳ್ ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಪತಿಯೋಳ್ ಇಳಿದಾಯಿತು ಮನಂ. ಅವನ ಮೇಲೆ ಪ್ರೇಮ ಜಾಸ್ತಿಯಾಗಿ ಮಾವುಟಿಗನ ಬಗ್ಗೆ, ಗಂಡನ ಬಗ್ಗೆ ಪ್ರೀತಿ ಕಡಿಮೆ ಆಗ್ತಾ ಆ ಕಡೆ ಜಾಸ್ತಿ ಆಗ್ತಾ ಹೊತ್ತು ಈ ಕಡೆ ಕಡಿಮೆ ಆಗ್ತಾ ಬಂತು. ರಾಜನಿಗೂ ಗೊತ್ತಾಯಿತು, ಯಾಕೋ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ನನ್ನಲ್ಲಿ, ಮೊದಲಿನಂತೆ ಏನೋ ಇದ್ದಂಗಿಲ್ಲ ಅಂತ ನೋಡಬೇಕು ಪರೀಕ್ಷೆ ಅಂತ. ಒಂದು ದಿವಸ ನಿದ್ದೆ ಬಂದನಾಗಿ ನಟಿಸ್ತಾನೆ. ಈಕೆ ನಿದ್ದೆ ಬಂದಿದ್ದೆ ಗಂಡನಿಗೆ ಅಂಥೇಳಿ ಎದ್ದು ಅರಮನೆಯಿಂದ ಇಳಿದು ಕೆಳಗೆ ಮಾವಟಿಗನ ಹತ್ತಿರ ಹೋಗ್ತಾಳೆ. ಅವನು ಎಷ್ಟರ ಮಟ್ಟಿಗೆ ಆ ಮಾವಟಿಗೆ ಇವಳ ಮೇಲೆ ಪ್ರಭುತ್ವವನ್ನು ಗಳಿಸ್ಕೊಂಡು ಬಿಟ್ಟ ಅಂತಂದರೆ, ಇವಳು ನನಗೆ ಏನು ಮಾಡಿದರೂ ಸಹಿಸ್ಕೊಳ್ತಾಳೆ ಅಂತ ಯಾವಾಗ ಗೊತ್ತಾಯಿತೋ, ಇವಳು ಸಂಪೂರ್ಣವಾಗಿ ನನಗೆ ದಾಸಿಯಾಗಿದ್ದಾಳೆ ಅಂತ ಯಾವಾಗ ಅರ್ಥವಾಯಿತು, ಮನವರಿಕೆ ಆಯಿತೋ, ಆಗ ಅವಳ ಮೇಲೆ ಜೋರು ಮಾಡೋದಕ್ಕೆಲ್ಲ ಪ್ರಾರಂಭಿಸುತ್ತೆ. ಸುಗತ್ತು ತಡವಾಗಿ ಬಂದಿದ್ದಾಳೆ. ಏನೇ ತಡವಾಗಿ ಬಂದಿದ್ದೀಯಾ ಅಂಥೇಳಿ ಅವಳು ಜುಟ್ಟು ಹಿಡ್ಕೊಂಡು ಎಳೆದು ಕಾಲಿನಲ್ಲಿ ಒದ್ದು ಇದನ್ನು ಚಾವಟಿ ತೆಗೆದುಕೊಂಡು ಅವಳ ಬೆನ್ನ ಮೇಲೆ ಬಾಸುಂಡೆ ಬರೋ ಹಾಗೆ ಬಾರಿಸ್ತಾನೆ. ಎಷ್ಟು ಒಂದು ಚಿತ್ರವನ್ನು ಕವಿ ಇದು ಕೊಡ್ತಾನೆ ಅಂದರೆ, ಓದುಗರಿಗೂ ಕೂಡ ನಡೆದಿರತಕ್ಕಂಥ ಘಟನೆಗಳಿಗೆ ಒಂದು ವಿಶಿಷ್ಟವಾದ ಪಾಕದ ಪ್ರತಿಕ್ರಿಯೆ ನಮ್ಮಲ್ಲಿ ಉಂಟಾಗೋ ರೀತಿಯಲ್ಲಿ ಎಲ್ಲ ವರ್ಣಿಸಿದ್ದಾನೆ. ಇದು ನಮ್ಮ ಓದುಗರಿಗೆ ಹೀಗಾಗಿರಬೇಕಾದ್ರೆ, ಅವನು ಹೊಡಿತಾರೆ ಒದ್ದರೆ ಈ ಕೇರೆ ಹಾವಿನಂತೆ ಹೊರಲಾಡ್ತಾಳಂತೆ. ಆಮೇಲೆ ಹೇಳ್ತಾಳೆ, ನೋಡು ಏನು ಮಾಡೋದು, ರಾಜ ನನ್ನನ್ನು ತೊಡೆ ಮೇಲೆಲ್ಲ ಕೂಡಿಸ್ಕೊಂಡು ನಮಿಸ್ತಾ ಇದ್ದ, ನನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ನಾನು ಹೆಂಗೋ ತಪ್ಪಿಸ್ಕೊಂಡು ಬಂದೆ, ಅದರಿಂದ ತಡ ಆಯಿತು ಅಂತೆಲ್ಲ ಹೇಳ್ತಾಳೆ. ಎಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ. ಕಣ್ಣಾರೆ ಓದುಗರಿಗೆ ಹೀಗಾಗ್ತಾ ಇರಬೇಕಾದರೆ, ಕಣ್ಣಾರೆ ಈ ಘಟನೆಯನ್ನು, ನಡೀತಾ ಇರತಕ್ಕಂತಹ ಈ ವ್ಯಭಿಚಾರವನ್ನು ತನ್ನ ಪಕ್ಕದಲ್ಲಿ ಮಲಗುವ ಆ ರಾಣಿ ಹೋಗಿ ಆ ದಾಸನ, ನನ್ನ ಕಾಲು ಕೆಳಗೆ ಕೂತ್ಕೊಳ್ತಕ್ಕಂತಹ ದಾಸನ ಹತ್ರ ಈಗ ಸಂಭೋಗ ಸುಖವನ್ನು ಅನುಭವಿಸ್ತಾ ಇದ್ದಾಳೆ. ಮತ್ತು ಅವನು ಇವಳನ್ನು ಒದಿತಾ ಇದ್ದಾನೆ. ಮತ್ತು ಇವಳು ಹೇಳ್ತಾಳೆ, ನೀನು ಬಡಿ, ಆದರೆ ನೀನೇ ನನಗೆ ಪ್ರಿಯ ಅಂತೆಲ್ಲ ಹೇಳ್ತಿದ್ದಾಳೆ ಅಂತೇಳಿ ಅವನ ತಕ್ಷಣ ಕೈಯಲ್ಲಿರುವ ಕತ್ತಿಯಲ್ಲಿ ಅವರಿಬ್ಬರ ತಲೆಯನ್ನು ತುಂಡರಿಸಬೇಕು ಅಂತ ಕತ್ತಿ ಎತ್ತಾನವನು. ಯಾವಾಗ ಕೊಲ್ಲೋದಕ್ಕೋದ ಆ ಕತ್ತಿ ಅದನ್ನೆಲ್ಲ ಓಡೋಕೆ ಇನ್ನೇನು ಕೊಲ್ಲಬೇಕು, ತಕ್ಷಣ ಅವನಿಗೆ ಮನಸ್ಸು ಎಷ್ಟು ಮಟ್ಟಿಗೆ ಹತೋಟಿಗೆ ಬಂದುಬಿಟ್ಟು ನಿಗ್ರಹಿಸ್ಕೊಳ್ತಾನೆ ಅಂದರೆ, ಇವು ಹುಳುಗಳಿಗಾಗಿರ್ತಕ್ಕಂಥದ್ದು. ಇದು ರಾಜಖಡ್ಗ, ಇದು ಶತ್ರುಗಳನ್ನು ನಿಗ್ರಹಿಸುವಂಥದ್ದು, ಯುದ್ಧದಲ್ಲಿ ಪರಾಕ್ರಮ ತೋರ್ತಕ್ಕಂಥ ಈ ಕತ್ತಿಯಿಂದ ಈ ಹುಳುಗಳನ್ನು ಕತ್ತರಿಸೋದಕ್ಕೆ, ಕೊಲ್ಲೋದಕ್ಕೆ ನಾನು ಬಳಸ್ತಕ್ಕಂಥದ್ದೇ, ಅದಕ್ಕೂ ಇವರು ಅರ್ಹರಾದದ್ದಲ್ಲ ಅಂತ ಹೇಳಿ ಅವನು ಹಾಗೆ ಅದನ್ನು ಎಷ್ಟು ಚೆನ್ನಾಗಿ ಕವಿ ವರ್ಣಿಸ್ತಾನೆ. ಆಗಳ್ ಬಾಳ್ ನಿಮಿರ್ದುದು ಕಟ್ಟಿ, ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಮನಂ ಕನಲ್ದುದು ಇರುವರು ಮನ್ ಎರಳ್ ಭಾಗಂ ಮಾಡಲ್ ಧೃತಿ ಬಂದಾಗಳ್ ಮಾಣ್ ಎಂಬ ತೆರದೆ ಪೇಯಿಸಿದನು. ಇವಿಬ್ಬರನ್ನು ಎರಡು ಭಾಗ ತುಂಡರಿಸ್ತೀನಿ ಅನ್ನುವಾಗ ಧೃತಿ ಬಂತು, ಅವನಿಗೆ ವಿವೇಕ ಬಂತು. ಸಾಮಾನ್ಯವಾಗಿ ಇದು ಅಪರೂಪ,
ಕೋಪ ಬಂದ ಸಂದರ್ಭದಲ್ಲಿ ವಿವೇಕ ಬರೋದಿಲ್ಲ. ಕೋಪ ವಿವೇಕ ಒಟ್ಟಿಗೆ ಹೋಗೋದಿಲ್ಲ. ಕೋಪ ಇರೋ ಜಾಗದಲ್ಲಿ ಅದಿರೋದಿಲ್ಲ, ವಿವೇಕ ಜಾಗ ಕೋಪ ನಿಲ್ಲಕ್ಕೆ. ಆದರೆ ಇವರಲ್ಲಿ ಕೋಪ ಬಂದ ಸಂದರ್ಭದಲ್ಲಿ ವಿವೇಕವನ್ನು ಜಾಗೃತಗೊಳಿಸಿಕೊಂಡು ಅವನು ಯೋಚನೆ ಮಾಡಿ ಕಡೆಗೆ ತನ್ನ ಪಾಡಿಗೆ ತಾನೇ ಹಿಂತಿರುಗಿ ಹೋಗ್ತಾನೆ. ತನ್ನ ತಾಯಿಗೆ ಹೇಳೋದು ಹೇಗೆ, ಅರಮನೆಯಲ್ಲಿ ಸಹಿಸ್ಕೊಳ್ಳೋದು ಹೇಗೆ, ಇದೊಂದು ವಿಚಿತ್ರವಾದಂತಹ ಪರಿಸರದಲ್ಲಿ ಯಶೋಧರ ರಾಜನ ಸಂಕಟ, ಮಮ್ಮಲ ಮರುಗುವ ರೀತಿ. ತನ್ನ ಮಡದಿ ಹೀಗಾಗಿದ್ದಾಳೆ, ನಾನು ಕಣ್ಣಾರೆ ಇದನ್ನು ಕಂಡಿದ್ದೇನೆ, ಯಾರೋ ಹೇಳಿದ ಕಥೆಯಿಲ್ಲ, ಇವರು ಬಂದು ವಿನ್ನವಿಸಿದಂತಹ ಮಾತುಗಳಿದೆಲ್ಲ ಪ್ರತ್ಯಕ್ಷ ಸಾಕ್ಷಿಯ ನಾನು ಕಂಡಿದ್ದೇನೆ. ನಾನು ಏನು ಮಾಡುವುದು ಈಗ? ಮುಂದೇನು? ಈ ರಾಜ್ಯದನ್ನು ಆಳುವ ಸಿಂಹಾಸನದ ಮೇಲೆ ಕೂತಿರೋನು ನಾನು. ನನ್ನ ಪ್ರಜೆಗಳ ನಡುವೆ ಎಲ್ಲೋ ನಡೆಯಿದರೆ ಬೇರೆ ನಾನೊಂದು ತೀರ್ಪು ಕೊಡೋದು, ಅಲ್ಲಿ ಪ್ರಜೆಗಳ ನಡುವೆದಲ್ಲ, ನನ್ನ ಮನೆಯಲ್ಲಿ ನನಗೆ ನಡೆದಿರ್ತಕ್ಕಂಥ ಘಟನೆ ಇದು. ಯೋಚನೆ ಮಾಡ್ತಾನೆ. ಆಗಂಡನನಪ್ಪಿದ ತೋಳ್ ಪೋಗಂಡನನಪ್ಪುವಂತೆ ಮಾಡಿದ ಬಿದಿಯಂ ಮೂಗಂ ಕೊಯ್ದು ಇಟ್ಟಿಗೆಯೋಳ್ ಪೋಗೊರಸದೆ ಕಂಡೆನಾದೊಡೆ ಎಂಬಿಟ್ಟದನ್ನು. ಅದು ಹೆಂಗೆ ಎಷ್ಟು ನೋವಾಗಿದೆ ಅಂದರೆ, ಮೊದಲೇ ಗಾಯ ಆಗಿದೆ, ಆ ಗಾಯಕ್ಕೆ ಇಟ್ಟಿಗೆ ತಗೊಂಡು ಒಜ್ಜಿದ ಮೇಲೆ ಇನ್ನೂ ಏನಾಗ್ಬೋದು, ಹಾಗೆ ಗಾಯದ ಮೇಲೆ ಬರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಪರಿಸ್ಥಿತಿ, ಇಂತಹ ಪರಿಸ್ಥಿತಿಯಲ್ಲಿ ತಟ್ಟಾಡಿದಂತಹ ನೊಂದು ಬೆಂದು ಕುಸಿದ ರಾಜನು, ಅವನ ಬಗ್ಗೆ ಕವಿನೇ ಹೇಳ್ತಾರೆ, ಮನಸ್ಸಿಜನ ಮಾಯೆ ವಿಧಿ ಬಿಳಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ. ವಿಧಿ ಅನ್ನೋದು ನಮ್ಮ ಮನುಷ್ಯನಿಗೆ ಎಂತೆಂಥ ಕಷ್ಟ ಕೊಟ್ಟು ಎಷ್ಟೆಷ್ಟು ನೋವು ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಆನಂದನೂ ಕೊಡ್ತಾನೆ, ಅದೊಂದು ರೀತಿ. ಅದಕ್ಕೆ ತದ್ವಿರುದ್ಧವಾಗಿ ದುಃಖ ಕೊಡ್ತಾನೆ, ನೋವು ಕೊಡ್ತಾನೆ, ಇನ್ನು ಬದುಕು ಸಾಕು ಅಂತಹ ಅಸಹಾಯಕ ನೋವಿನ ಆಳಕ್ಕೆ, ಕಮರಿಗೆ, ಕಂದರಕ್ಕೆ ತಳ್ಳುವ ಕೆಲಸವನ್ನು ವಿಧಿ ಮಾಡ್ತಾನೆ. ಮಗ ತಾಯಿ ಇನ್ನೊಂದಿರುತ್ತಲ್ಲ, ಆ ರಾಣಿ ಚಂದ್ರಮತಿ ತಾಯಿ ನೋಡಿ, ಯಾಕೋ ನನ್ನ ಮಗ ಮುಖ ಬಾಡಿದೆ, ಮೊದಲ ನಂತರ ಊಟ ಮಾಡ್ತಾ ಇಲ್ಲ, ಯಾಕೆ ಮಗ ಹಿಂಗಿದ್ದೀಯಾ ಅಂತ ನಮ್ಮ ಮನೆಗಳಲ್ಲಿ ತಾಯಿ ಕೇಳ್ತಾಳಲ್ಲ. ನೋಡಿದಳು, ದೇವಿಯರ ಪರಕೆಯಿಂದ ಎನಗಾವುದರೋಳ್ ಕೊರತೆ ಇಲ್ಲ. ಅಮ್ಮನ ಕೇಳಿ, ಯಾಕ ಮಗ ಹಿಂಗಿದ್ದೀಯ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾನೆ. ಏನು ರಾಜಕುಮಾರ ಪುತ್ರ ವಾತ್ಸಲ್ಯದಿಂದ ತಾಯಿ ಮೈದಡವಿ ಕೇಳಿದರೆ, ಅಮ್ಮ ನನಗೇನು ತೊಂದರೆ ಇಲ್ಲಮ್ಮ, ಆದರೆ ನೆನ್ನೆ ಅದನ್ನು ಹೇಗೆ ಹೇಳ್ತಾನೆ, ನನ್ನ ಹೆಂಡತಿ ಹೀಗೆ ಮಾಡ್ತಿದ್ದಾಳೆ ಅಂತ ರಾಜ ಯಾವ ಬಾಯಿನಲ್ಲಿ ಹೇಳಬೇಕು? ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಒಂದು ರೂಪಕದಲ್ಲಿ, ಒಂದು ಮೆಟಫರ್ ರೀತಿಯಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಪರ್ಯಾಯವಾಗಿ ಪ್ರಕಟಿಸ್ತಾನೆ. ಪೋದಿರುಳೋಳು, ಅಮ್ಮ ಹಿಂದಿನ ರಾತ್ರಿ ಪೊಂದಾವರೆಗೊಳದ ಅಂಚೆ ಕಳ್ಳಲ್ದಾವರೆಗಳೊಳಗೆ ನಲಿವ ಕನಸಂ ಕಂಡೆಂ. ಕಳ್ಳಲ್ದಾವರೆಗೊಳದೊಳಗೆ, ತಾವರೆ ಕೊಳದೊಳಗೆ ನಿನ್ನೆ ರಾತ್ರಿ ಅಮ್ಮ ಹಂಸ ಕೊಳಚೆ ನೀರಿನಲ್ಲಿ ಬಿದ್ದದ್ದನ್ನು ನಾನು ಕಣ್ಣಮ್ಮ ಅಂತ ಹೇಳಿದಾಗ, ತಾಯಿಗೆ ಇದರ ಧ್ವನಿ ಅರ್ಥವಾಗಲಿಲ್ಲ. ಓಹೋ, ನಿನಗೇನೋ ಕೇಡಾಗುತ್ತಪ್ಪ ಅಂತ ಹೇಳಿ ಅವಳು ಹೇಳ್ತಾ, ಬಲಿ ಕೊಡಬೇಕಾಗತ್ತೆ. ಹಾಗಾದರೆ ಅರಮನೆ ರಾಣಿ ತಾಯಿ ಚಂದ್ರಮತಿ ಹೇಳ್ತಾಳೆ ಮಗನಿಗೆ, ನಾವು ಈಗ ನಿನಗೇನೋ ದೋಷ ಆಗಿಬಿಟ್ಟಿದೆ, ಈ ದೋಷನ ನಿನ್ನ ಕನಸು ಹೇಳ್ತಾ ಇದೆ, ಸೂಚಿಸ್ತಾ ಇದೆ, ಇದರ ಪರಿಹಾರಕ್ಕೆ ನಾವು ಬಲಿಯನ್ನು ಕೊಡೋಣ. ಏನು ಮಾಡಬೇಕು ಅಂದರೆ, ನಿನ್ನ ಖಡ್ಗದಿಂದ ಒಂದು ಹಗ್ಗ ಕಟ್ಟಿದ ಕುರಿ ಇರುತ್ತಲ್ಲ, ಅದರ ತಲೆಯನ್ನು ಕತ್ತರಿಸಿ ನೀನು ದೇವಿಗೆ ಬಲಿ ಕೊಟ್ಟರೆ ನಿನಗೆ ಈ ದೋಷ ಪರಿಹಾರ ಆಗುತ್ತೆ ಅಂತ ತಾಯಿ ಹೇಳ್ತಾಳೆ. ತಾಯಿಯ ಸಂಸ್ಕಾರದ್ದು. ಆದರೆ ಯಶೋಧರ ಇವನು ಪೂರ್ಣ ಜೈನ ಸಂಸ್ಕಾರದಿಂದ ಬಂದವಳು, ಆಕೆ ಕ್ಷಾತ್ರ ಸಂಸ್ಕಾರದಿಂದ ಬಂದ ತಾಯಿ ಬಾಯಿನಲ್ಲಿ ಆ ಮಾತು ಬಂತು. ಜೈನ ಸಂಸ್ಕಾರದ, ಅಹಿಂಸಾ ಸಂಸ್ಕಾರದಿಂದ ಬಂದಂತಹ ಯಶೋಧರ ತನ್ನ ಕಿವಿ ಮುಚ್ಚಿಕೊಂಡು, ಅಮ್ಮ ನಿನ್ನ ಬಾಯಿನಲ್ಲಿ ಈ ಥರ ನೀನು ಹೇಳ್ತಾ ಇದ್ದೀಯಲ್ಲ, ಎಮ್ಮ ನುಡಿಯಂ ಗುರುವಚನಂ ಅಲಂಘನೀಯಂ ಜೀವದಯೇ ಜೈನ ಧರ್ಮಂ ಜೀವಹಿತಂ ನಂಬುವ ಅವರ್ಗೆ ಹಿಂಸೆಯ ಮೋಹಂ ಭಾವಿತಮೇ. ತಪ್ಪಿ ನುಡಿದಿರ್ ಅಮ್ಮ, ಕಾವರೆ ಕಣೆಗೊಳ್ವಡೆ ಅಬ್ಬೆ ಬಾರಿಪರ್ ಒಳರೆ.
ಹೆತ್ತ ತಾಯಿಯೇ ಈ ರೀತಿ ಹೇಳಿದರೆ ಹೇಗೆ? ನಿಂದ ನೆಲನೇ ನಮ್ಮನ್ನು ನುಂಗ್ಬಿಟ್ರೆ ಹೇಗೆ? ತಾಯ ಮೊಲೆ ಹಾಲು ನಂಜಾದರೆ ಗತಿ ಏನು? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆಯೇ ಹತ್ತಿ ಉರಿದೊಡೆ ನಿಲ್ಲೋದಕ್ಕಾಗತ್ತಾ ಅಂಥೇಳಿ ತಾಯಿ ಮಾತಿಗೆ ಅವನು ಅಷ್ಟು ಇಷ್ಟಪಡೋದಿಲ್ಲ, ಸ್ಪಂದಿಸೋದಿಲ್ಲ. ಅದಕ್ಕಾಗಾದರೆ ತಾಯಿ ಏನು ಮಾಡ್ತಾಳೆ? ಬಿಡೋದಿಲ್ಲ. ಏನಾದರೂ ಬಲಿ ಕೊಡಬೇಕು, ಆಯ್ತಪ್ಪ, ಜೀವಸಹಿತ ಇರುವ ಕುರಿ, ಆಡು, ಕೋಳಿ ಅದನ್ನು ಬಲಿ ಕೊಡೋದು ಬೇಡ, ಅದ್ರ ಬದಲು ಹಿಟ್ಟಿನಲ್ಲಿ ಮಾಡಿದ ಒಂದು ಕೃತಕ ಕೋಳಿಯನ್ನು ಹಿಟ್ಟಿನಲ್ಲಿ ಮಾಡೋಣ, ಅದನ್ನು ಬಲಿ ಕೊಟ್ಟರೆ ಸಾಕು ಅಂತ ಹೇಳಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ತಾಯಿ ಸೂಚಿಸ್ತಾರೆ. ಕಡೆಗೆ ಒಪ್ಪಿಕೊಂಡು ಹಿಟ್ಟಿನ ಕೋಳಿಯನ್ನು ಬಲಿ ಹೊರಟ್ರೆ ಈ ಹಿಟ್ಟಿನ ಕೋಳಿಯನ್ನು ಎಷ್ಟು ಮುದ್ದಾಗಿ ಮಾಡಿದ್ರು ಅಂತಂದರೆ ಅದರ ರೂಪನ್ನು ನೋಡಿ ಮೆಚ್ಚಿದಂಥ ಒಂದು ಭೂತ ಬಂದು ಅದರ ಹೊಟ್ಟೆ ಒಳಗೆ ಸೇರಿಕೊಂಡಿತ್ತು. ಇವರು ಬಲಿ ಕೊಡೋದಕ್ಕೆ ಕತ್ತಿಯಿಂದ ಕತ್ತರಿಸಿದ ತಕ್ಷಣ ಆ ಒಳಗಡೆ ಇದ್ದ ಭೂತ ಅದು ಕೋಳಿ ಕೂಗಿದಾಗೆ ಕೊಕ್ಕೊ ಅಂತ ಕೂಗ್ಕೊಂಡು ಹೊರಗಡೆ ಹೊರಟೋಯ್ತು. ಅಂದರೆ ನಿಜವಾದ ಕೋಳಿ ಕೊಟ್ಟ ಹಾಗೇ ಒಂದು ರೀತಿಯ ಅರ್ಥ ಬರುವಾಗಾಯಿತು. ಅದನ್ನು ಕಂಡು ತಲೆಯಿಂ ಕುಕ್ಕೊಕ್ಕೋ ಎಂಬ ಹುಲಿ ನೆಗೆದುದು ಕೂಗಿ ಕರೆವ ದುರಿತಂಗಳ ಬಲ್ಲುಲಿಯೇನೆ ಪಿಟ್ಟಿನ ಕೋಳಿಯ ತಲೆಯಂ ಪಿಡಿವಂತಿರೆ ಅಟ್ಟೆ ಪಾರಿದುದು ಇನಿಸುಂ. ಕೋಳಿ ಕೂಗು ಕೇಳಿ ಯಶೋಧರ ನಡುಗೆ ಹೋಗ್ತಾನೆ. ಇನ್ನು ನಮಗೆ ಏನು ಕರ್ಮ ಕಟ್ಟಿಟ್ಟಿದೆಯೋ ಅಂತ ಅಂದ್ಕೊಳ್ತಾನೆ. ಇದೇನಿದು, ಯಾಕೆ ನಾನು ತಾಯಿ ಹತ್ರ ಬಂದು ಈ ರೀತಿ ಹೇಳಿದೆ? ನಾನು ಏಕೆ ಕನಸು ಎಂದು ನುಡಿದೆನು? ಇದೇಕೆ ಅಂಬಿಕೆ ಬಲಿಯನ್ ಒಡ್ಡಿದಳ್? ಕೂಗಿದುದು ಏಕೆ ಈ ತಾಮ್ರಚೂಡನ್? ಇದೇಕೆ ಎಂದು ಆರೆಯೇ ಅರಿವರಯ್ಯ ವಿಧಿ ವಿಳಸನಮಂ. ಎಲ್ಲ ವಿಧಿಯ ಆಟ ಇದು. ನಮ್ಮ ತಾಯಿ ಈ ಥರ ಯಾಕೆ ಹೇಳಕ್ಕೆ ಹೋದ್ಲು? ನಾನು ಒಪ್ಕೊಂಡು ಹಿಟ್ಟಿನ ಕೋಳಿ ಬಲಿ ಕೊಡೋಕ್ಕೆ ಹೋದ್ನೆಲ್ಲ. ಅಮೃತಮತಿ ಎಂಬ ಪಾತಕಿಯ ಮಾಯೆ ಬನವಾಯಿತು. ಚಂದ್ರಮತಿ ಮಾತೆಯ ಮಾತು ಎಮೆಗೆ ಬಲೆಯಾಯಿತು. ಹಿಂಸನಂ ಅಮೋಘ ಶರವಾಯಿತು. ಕೆಡೆದುದು ಆತ್ಮಕುರಂಗಂ. ಒಟ್ಟಿನಲ್ಲಿ ನನ್ನ ಆತ್ಮ ಇದು ಕುಸಿದು ಬಿದ್ದ ಹಾಗಾಯಿತು. ಏಕೆಂದರೆ ಅಮೃತಮತಿ ಎನ್ನತಕ್ಕಂತಹ ಅವಳ ಆ ಪಾತಕಿಯ ಮಾಯೆ ಅದೇ ನನಗೆ ಒಂದು ದೊಡ್ಡ ಕಾಡಿನ ರೀತಿಯಲ್ಲಿ ನನ್ನನ್ನು ಸಿಗಾಕ್ತು. ನನ್ನ ತಾಯಿ ಚಂದ್ರಮತಿಯ ಮಾತು ಅದು ನನಗೆ ಬಲೆ ಆಯಿತು. ಕಾಡಿನಲ್ಲಿ ಬಲೆ ಬೀಸಿ ಹಿಡ್ತಾರಲ್ಲ ಹಾಗೆ ಇಲ್ಲಿ ಈ ಪ್ರಾಣಿ ಜಿಂಕೆ ಇದರಲ್ಲಿ ಸಿಕ್ಕಿ ಬಿದ್ದ ಹಾಗೆ ನನ್ನ ಆತ್ಮ ಅದರಲ್ಲಿ ಅದು ಕುಸಿದು ಹೋಯಿತು. ಅತ್ತ ಹೆಂಡತಿ, ಇತ್ತ ತಾಯಿ, ಇಬ್ಬರ ನಡುವೆ ಈ ರೀತಿ ನನಗೆ ಪರಿಸ್ಥಿತಿ ಆಯಿತು ಅಂತ ಸಂಕಟ ಪಡ್ತಾ ಇರ್ತಾನೆ ಯಶೋಧರ. ಕಡೆಗೆ ಅವನು ತೀರ್ಮಾನ ಮಾಡ್ತಾನೆ, ಈ ರಾಜ್ಯವೂ ಬೇಡ, ಈ ರಾಜ್ಯಭಾರವೂ ಬೇಡ ಅಂತ ಹೇಳಿ ಅವನಿಗೆ ವೈರಾಗ್ಯ ಭಾವ ಬಂದು ದೀಕ್ಷೆಯನ್ನು ತಳೆದು ತಪಸ್ಸಿಗೆ ತೆರಳಿ ತಪಸ್ವಿ ಆಗ್ತಾನೆ. ಆಮೇಲೆ ಮಗನಿಗೆ ರಾಜ್ಯ ಕಟ್ಟಿ ರಾಜ್ಯಭಾರ ಮಾಡಿ ಉತ್ತರಾಧಿಕಾರಿ ಬೇಕಾದ್ರೆ ರಾಜ ಸುಮ್ಮನೆ ಸಿಂಹಾಸನ ತೊರೆದು ಹೊರಟೋಗುವಾಗಿಲ್ಲ, ಇನ್ನೊಬ್ಬರಿಗೆ ಅಧಿಕಾರವನ್ನು ವಹಿಸಬೇಕು, ಹಸ್ತಾಂತರ ಆಗಬೇಕು. ಹಾಗೆ ಪುತ್ರನಿಗೆ ಪಟ್ಟ ಕಟ್ಟಿ ನಾನು ಸನ್ಯಾಸಿ ಹೊರಡ್ತೀನಿ ಎಂದರೆ ಅಮೃತಮತಿ ಬಿಡೋದಿಲ್ಲ. ಇನ್ನು ಹೋಗಿ ಹೊರಗಡೆ ಇನ್ನು ಏನಾಗುತ್ತೋ ಅಂತ ಹೇಳಿ ಗಂಡನಿಗೆ ಹೇಳ್ತಾಳೆ, ನೀವು ಹೇಗೂ ತಪಸ್ಸಿಗೆ ಹೋಗ್ತಾ ಇದ್ದೀರಿ, ನೀವು ಮತ್ತು ಅಮ್ಮ ಇಬ್ಬರೂ ತಾಯಿ ಮಗ ಕಡೇ ಊಟನ ನಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿ, ರಾಣಿಗೊಂದು ಅರಮನೆ ಇರುತ್ತಲ್ಲ ಬೇರೆ ಪ್ರತ್ಯೇಕ, ಒಬ್ಬ ರಾಣಿಗೂ ಒಂದೊಂದು, ಅಲ್ಲಿ ಅಡುಗೆಯನ್ನು ಮಾಡಿಸಿ ಊಟಕ್ಕೆ ಬಡಿಸ್ತಾರೆ. ಲಾಡಿನಲ್ಲಿ ವಿಷ ಬೆರೆಸಿ ತನ್ನ ಪತಿಗೂ ತನ್ನ ಅತ್ತೆಗೂ ಉಣಿಸ್ತಾಳೆ. ಅವರು ಸತ್ತು ಹೋಗ್ತಾರೆ. ಅವರು ನಂಜಿನ ಲಡ್ಡುಗೆಯಂ ಊಡಿದಳು. ತಾಯಿ ಮಗ ಸತ್ತು ಬೇರೆ ಬೇರೆ ಭವಾವಳಿಯಲ್ಲಿ ಪ್ರಾಣಿಗಳಾಗಿ, ನಾಯಿಯಾಗಿ, ಮೊಸಳೆಯಾಗಿ, ಹಂದಿಯಾಗಿ, ಕೋಣನಾಗಿ ಬರ್ತಾನೆ. ಅದನ್ನೆಲ್ಲ ವಿಸ್ತಾರವಾಗಿ ಕವಿ ಎಲ್ಲ ವರ್ಣಿಸ್ತಾನೆ. ಅದನ್ನು ಅಂದರೆ ಅನೇಕ ಭವಗಳಲ್ಲಿ ಹಾದು ಬಂದಿದ್ದಾರೆ ಅವರು. ಒಮ್ಮೆ ಯಶೋಧರನ ಮಗ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಈಗ ಯಶೋಧರ ಅಂತ
ಅವನು ರಾಜ್ಯಭಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಸಂತ ಋತು ವಸಂತ ಋತುವಿನಿಂದ ಕಾವ್ಯ ಆರಂಭ ಆಯ್ತಲ್ಲ, ಹಾಗೆ ಮತ್ತೊಮ್ಮೆ ವಸಂತ ಋತು ತರ್ತಾನೆ. ಆ ಆಗಮನದ ವರ್ಣನೆ: ಬಾಳ ಅಲರ್ಗುಡಿ ಪಿಕರುತಿ ಬಾಯ್ ಕೇಳಿಕೆ ಮಾಂದಳಿರ ಕೆಂಪು ದೀವಿಗೆ ಏನೆ ಭೂಪಾಳಂ ಬರೆ ಶೋಧಿಪ ವನಪಾಳನ ಓಲ್ ಮುಂದೆ ಬಂದುದೊಂದು ವಸಂತಂ. ಒಳ್ಳೆ ಚೂಪು ಮೊಗ್ಗುಗಳ ಹಾಗೆ ಇದ್ದಂತಹ ಹೂವುಗಳ ರೀತಿ, ಆಮೇಲೆ ಪಿಕರುತಿ ಕೋಗಿಲೆಯ ಇದು, ಅದು ವಸಂತ ಬಂತು ಅಂತ ಪರಾಕು ಮಾಡ್ತಾ ಇದೆಯೋ ಅನ್ನೋ ಹಾಗೆ ಒಟ್ಟಿನಲ್ಲಿ ವಸಂತ ಋತು ಬಂದದ್ದನ್ನು ಕವಿ ಜನ್ನ ಒಳ್ಳೆ ಕವಿ, ಒಳ್ಳೆ ಕಥೆಗಾರ, ಒಳ್ಳೆ ವರ್ಣನಕಾರ. ವಸಂತ ಋತುವನ್ನು ಅದ್ಭುತವಾಗಿ ತರ್ತಾನೆ. ಹಾಗೆ ಒಳ್ಳೆ ಅನುವಾದಕನು ಕೂಡ. ಎಷ್ಟರ ಮಟ್ಟಿಗೆ ಮೂಲ ವಾದಿರಾಜರ ಸಂಸ್ಕೃತ ಕಾವ್ಯವನ್ನು, ಯಶೋಧರ ಚರಿತೆಯನ್ನು ಕನ್ನಡಕ್ಕೆ ಸುಂದರವಾಗಿ ತಂದಿದ್ದಾನೆ ಎಂದರೆ, ಒಂದು ವೇಳೆ ಆ ಮೂಲ ಸಂಸ್ಕೃತ ಕಾವ್ಯವನ್ನು ರಚಿಸಿದಂತಹ ವಾದಿರಾಜನು ಇದ್ದಿದ್ದರೆ, ಇದನ್ನು ನೋಡಿದ್ದರೆ ಜನನನ್ನು ಒಪ್ಕೊಳ್ತಾ ಇದ್ದಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಇದನ್ನು ವರ್ಣಿಸ್ಕೊಂಡು ಹೋಗಿದ್ದಾನೆ. ಹೀಗೆ ಯಶೋಧರನ ಮಗ ಯಶೋಮತಿ ಆತನ ಹೆಸರು, ಅವನ ರಾಣಿ ಕುಸುಮಾವತಿ, ಅವರು ಆಳ್ತಾ ಇರುವ ಸಂದರ್ಭದಲ್ಲಿ ಕಾಡಿಗೆ ಈ ರೀತಿ ವಸಂತ ಋತು ಬಂತು ಅಂತ ಬಂದಾಗ, ಅಲ್ಲಿದ್ದಂಥ ಇನ್ನೊಬ್ಬ ಚಂಡಕರ್ಮ ಎನ್ನತಕ್ಕಂಥವನು ಅಲ್ಲಿ ಧ್ಯಾನಕ್ಕೆ ಕುಳಿತಿದ್ದಂತಹ ಸುದತ್ತಾಚಾರ್ಯರ ಬಳಿ ಹೋಗಿ ಅವರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ನೀವು ಆತ್ಮ ಆತ್ಮ ಅಂತ ಹೇಳ್ತಾ ಇದ್ದೀರಿ, ಪುನರ್ಜನ್ಮ ಮರುಹುಟ್ಟು ಅಂತ ಹೇಳ್ತಿದ್ದೀರಿ, ಇದನ್ನೆಲ್ಲ ನೋಡಿದವರು ಯಾರು? ಆತ್ಮ ಬೇರೆ ದೇಹ ಬೇರೆ ಅಂತ ನೀವು ಹೇಳ್ತೀರಿ. ನಾನು ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಬ್ಬನ್ನ ಸಾಯಿಸಿ ನೋಡಿದೆ, ದೇಹ ಸತ್ತೋಯ್ತೆ ಹೊರತು ಆತ್ಮ ಎಲ್ಲೂ ಮೇಲಕ್ಕೆ ಬರಲೇ ಇಲ್ಲ. ಇನ್ನೊಂದು ಸರ್ತಿ ಇನ್ನೊಬ್ಬನ ಪರೀಕ್ಷೆ ಮಾಡಿದೆ, ಒಂದು ಈ ಸುಣ್ಣ ಸುಡೋ ಆ ಕಣದ ರೀತಿಯಲ್ಲಿ ಇದೆಯಲ್ಲ ಅಗೆವು, ಆ ಅಗೆವಿನಲ್ಲಿ ಹಾಕ್ಕೊಂಡು ಸುಣ್ಣನೂ ಹಾಕಿ ನೀರು ಹಾಕಿ ಬೆಂದಾಗ ನೋಡ್ತೀನಿ ಅವನು ಬೆಂದೋದನ್ನೇ ಹೊರತು ಆತ್ಮ ಬರಲೇ ಇಲ್ಲ. ಹಾಗಾದರೆ ಎಲ್ಲಿದೆ ಆತ್ಮ ಅಂತ ಕೇಳ್ತಾರೆ ಅವ್ರನ್ನ. ಆಗ ಅವರು ಹೇಳ್ತಾರಪ್ಪ, ಈಗ ಕಟ್ಟಿಗೆನ ನೋಡಿದರೆ ಅದರಲ್ಲಿ ಏನು ಬೆಂಕಿ ಇದೆ ಅಂತ ಗೊತ್ತಾಗಲ್ಲ, ಕಟ್ಟಿಗೆನ ಉಜ್ಜಿ ನೋಡಿದರೆ ಬೆಂಕಿ ಮೂಡುತ್ತೆ. ಸುಮ್ಮನೆ ಹೊಡೆದ್ರೆ ಹೇಳಿದರೆ ಬರೋದಿಲ್ಲ, ಉಜ್ಜಬೇಕು ಅದನ್ನು. ಅವನ್ನು ಪರಸ್ಪರ ತಿಕ್ಕಿದರೆ ಹೇಗೆ ಬೆಂಕಿ ಬರುತ್ತೋ, ಅಂದರೆ ಆ ಕಟ್ಟಿಗೆ ಬೇರೆ, ಅದರಿಂದ ಹೊಮ್ಮುವ ಬೆಂಕಿ ಬೇರೆ. ಹಾಗೆ ದೇಹ ಬೇರೆ, ಆತ್ಮ ಬೇರೆ. ಅದು ಹೇಗಿರುತ್ತೆ ಅಂತಂದರೆ, ಕಲ್ಲಿನಲ್ಲಿ ಚಿನ್ನ ಇರೋ ಹಾಗೆ, ಹಾಲಿನಲ್ಲಿ ಘೃತ ಇರೋ ಹಾಗೆ. ಈಗ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಕಡದ ಮೇಲೆ ಹಾಲು ಕಾಸಿ ಹೆಪ್ಪಾಕಿ ಮೊಸರಾದ ಮೇಲೆ ಅದನ್ನು ಅದನ್ನು ಕಡ್ದಾಗ ಬೆಣ್ಣೆ ಬಂದು ಅದನ್ನು ಕಾಸಿದಾಗ ತುಪ್ಪ ಬರ್ತಕ್ಕಂಥ ಹಾಗೆ ಅಂತೆಲ್ಲ ಉದಾಹರಣೆ ಕೊಟ್ಟು, ಆತ್ಮನು ಬೇರೆ ಮತ್ತು ದೇಹ ಬೇರೆ, ಆತ್ಮನು ಉಂಟು ಅನ್ನೋದನ್ನು ಅವರಿಗೆ ಹೇಳಿದ್ದೆಲ್ಲ ಆದಮೇಲೆ, ಕೊಲೆಯಾಗದು ಪುಸಿಯಾಗದು ಕಳಲಾಗದು ಪೆರರ ಪೆಂಡಿರೋಳ್ ತನ್ನ ಮನಂ ಸಲಲಾಗದು ತೀರದುದಕ್ಕೆ ಅಲವರಲಾಗದು ಪರತ್ರೆಯಂ ಬಯಸುವಂ ಮಾಡಿದ ಕೋಳಿಯನ್ ಅಳಿದು ಅರ್ಕಾಡಿ ಯಶೋಧರನುಂ ಚಂದ್ರಮತಿ ಇಂತಿರ್ಬರ್ ಗೂಡಿನ ಕೋಳಿಗಳಾದರ್ ನೋಡೈ ಮತ್ತೊಮ್ಮೆ ಬಳಲಿ ತಿರಿಯಗತಿಯೋಳು. ಅವನಿಗೆ ಹೇಳಿದ್ರೆ, ಅಲ್ಲಿ 2 ಕೋಳಿಗಳು ಜೋಡಿ ಓಡಾಡ್ತಿರ್ತಾರೆ ನೋಡಿ, ಆ ತಾಯಿ ಮಗ ಹಲವು ಜನ್ಮಗಳನ್ನು ದಾಟಿಕೊಂಡು ಇಲ್ಲಿ ಬಂದು ಇವತ್ತು ಕೋಳಿಗಳಾಗಿದ್ದಾರೆ. ಅದರಿಂ ತನ್ನಂತಿರ ಬಗೆವುದು ಪೆರರಂ ಪ್ರಾಣಿ ಹಿಂಸೆಯಂ ಮಾಡಲ್ಬೇಡ ದಯಾಮೂಲಂ ಧರ್ಮಂ ಅಂತ ಹೇಳಿ ಅವರಿಗೆ ವಿವೇಕವನ್ನು ಹೇಳ್ತಾರೆ. ಅವನು ಬಹಳ ಒಪ್ಪಿಕೊಂಡೋದಕ್ಕೆ ಇದ್ದಂತಹ ಸಂದರ್ಭದಲ್ಲಿ, ಅದೇ ವೇಳೆಗೆ ಅತ್ತ ರಾಜನು ಇಬ್ಬರು ಕೋಳಿಗಳಾಗಿಬಿಟ್ಟಿದ್ದಾರಲ್ಲ, ಆ ಕೋಳಿ ಕೂಡ ಈ ವ್ರತೋಪದೇಶ ಆ ಚಂಡ ಕನ್ವನಿಗೆ ಹೇಳ್ತಾ ಇದ್ದಂಥ ಮುನಿಗಳು, ಸುದತ್ತಾಚಾರ್ಯರು ಹೇಳ್ತಾ ಇದ್ದ ಮಾತುಗಳನ್ನು ಅವನು ಕೇಳಿಸ್ಕೊಂಡ ಹಾಗೆ ಪೂರ್ವಜನ್ಮ ಸ್ಮರಣೆಯ ಇದ್ದಂತಹ ಆ ಕೋಳಿಗಳು ಕೂಡ ಕೇಳಿ ಸಂತೋಷಪಟ್ಟು, ಧರ್ಮ ನಮಗೆ ಅರ್ಥವಾಯಿತು ಅಂತ ಕೊಕ್ಕೊ ಅಂತ ಕೂಗಿದರೆ, ಯಶೋಧರನ ಮಗ ಯಶೋಮತಿ ಇದ್ನಲ್ಲ, ಅವನು ಅಲ್ಲಿದ್ದವನು ತನ್ನ ಮಡದಿಗೆ, ನೋಡು ನನಗೆ ಬಾಣ ಎಷ್ಟು ದೂರದಲ್ಲಿದ್ದರೂ ಧ್ವನಿ ಕೇಳೇನೆ ಆ ಜಾಗಕ್ಕೆ ಇದ್ದ ಪ್ರಾಣಿಗೆ ನಾನು ಕೊಲ್ಲಬಲ್ಲೆ ಅಂತೇಳಿ ತನ್ನ
ಬಾಣವನ್ನು ಬಿಟ್ಟು ಆ ಕೋಳಿಯನ್ನು ಸಾಯಿಸ್ತಾನೆ. ಆ ಕೋಳಿ ತನ್ನ ಬಂಧುಗಳೇ, ತನ್ನ ಅಜ್ಜಿ, ತನ್ನ ತಂದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಆದ್ದರಿಂದ ಮತ್ತೆ ಅವನಿಗೆ ಅವು ಧರ್ಮಜ್ಞಾನದಲ್ಲಿ ಇದ್ದಂತಹ ಕೋಳಿಗೆ ಉಂಟಾದಂತಹ ಈ ಬದಲಾವಣೆಯನ್ನು, ಶಬ್ದವನ್ನು ಕೇಳಿ ಅವ ಅರ್ಥ ಮಾಡಿಕೊಂಡು ಧರ್ಮಕ್ಕೆ ಪರಿವರ್ತನೆಯಾದದ್ದನ್ನು, ಧರ್ಮ ಪ್ರಭಾವನೆಯನ್ನು ಕವಿ ವರ್ಣಿಸಿದ್ದಾನೆ. ಹೀಗಾಗಿ ಅವು ಆ 2 ಕೋಳಿಗಳು ಸತ್ತು ಇದೇ ಯಶೋಧರನ ಮಗನಾದಂಥ ಯಶೋಮತಿಯ ಮಡದಿಯಾದ ಕುಸುಮಾವಳಿಯ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟುತ್ತಾರೆ. ಅವರೇ ಅಭಯ ಕುಮಾರ, ಅಭಯ ರುಚಿ ಮತ್ತು ಅಭಯ ಮತಿ ಎನ್ನತಕ್ಕಂತಹ ಅಣ್ಣ ತಂಗಿಯರಾಗಿ ಬರೆದಿರ್ತಕ್ಕಂಥದ್ದು. ಆ ಗಂಡು ರಾಜ್ಯಲಕ್ಷ್ಮಿಯ ಕಣ್ಣುಗಳಂತೆ ಅವರು ಎಲ್ಲ ಬೆಳೆದರು. ಒಮ್ಮೆ ಯಶೋಮತಿ ರಾಜನು ಬೇಟೆಗೆ ಹೋಗಿರ್ತಾನೆ. ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಅವತ್ತು ಅವನಿಗೆ ರಾಜರು ಬೇಟೆಗೆ ಮಾಡಲೇಬೇಕು. ರಾಜರು ಪಾಲಿಸಬೇಕಾದಂತಹ ಪ್ರಜೆಗಳ ರಕ್ಷಣೆ ಅದೆಲ್ಲ ಜೊತೆಗೆ ಭಯಂಕರವಾದ ಪ್ರಾಣಿಗಳಿಂದ ಉಪಟಳ ರಾಜ್ಯಕ್ಕೆ, ರಾಜಧಾನಿಗೆ ಆಗಬಾರದು ಅಂತ ಹೇಳಿ ದುಷ್ಟ ಪ್ರಾಣಿಗಳನ್ನು ಕೊಳ್ಳುವ ರೀತಿಯಲ್ಲಿ ಬೇಟೆಗೆ ಇವನು ಬಂದಾಗ ನೋಡ್ತಾನೆ. ಅವತ್ತು ಅವನಿಗೇನು ಬೇಟೆ ಸಿಗೋದಿಲ್ಲ. ಅಲ್ಲೊಬ್ಬ ಮುನಿ ತಪಸ್ ಮಾಡ್ತಾ ಇರ್ತಾನೆ. ಅಯ್ಯೋ, ಇವನಿಂದನೇ ನನಗಿದಾದ್ದು ಅಂತೇಳಿ ಆ ಮುನಿಯನ್ನು ಕೊಲ್ಲೋದಕ್ಕೆ ಅವನು ಬಾಣ ಬಿಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕಲ್ಯಾಣ ಮಿತ್ರ ಎನ್ನುವ ಒಬ್ಬ ವರ್ತಕನು ಆ ಮುನಿ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆಯಕ್ಕೆ ಬಂದಂಥವನು ರಾಜನಿಗೆ ಆ ರೀತಿ ನೀನು ಮಾಡಬಾರ್ದು ಅಂತ ತಡೀತಾನೆ. ತಡೆದು ವಿಚಾರವನ್ನೆಲ್ಲ ತಿಳಿಸ್ತಾನೆ. ಇವರು ಯಾರು ಅಂತ ತಿಳ್ಕೊಂಡಿದ್ದೀಯಾ ಅಂತ ಹೇಳಿ, ಪೊಡಮಡಲು ಎತ್ತುವ ಕೈಗಳು ಪೊಡೆಯಲಿಕ್ಕೆ ಎತ್ತುಗುಮೆ, ನಮಸ್ಕಾರ ಮಾಡಬೇಕಾದಂಥ ಕೈಗಳು ನೀನು ಕೊಲ್ಲೋದಕ್ಕೋಸ್ಕರ ಹೋಗೋದಕ್ಕೆ ಬಳಸಬಾರ್ದು. ಅವು ನಮಸ್ಕಾರ ಮಾಡೋಕ್ಕಿರುವ ಕೈ, ಒಳ್ಳೆಯ ಪುಣ್ಯ ಕಾರ್ಯ ಮಾಡೋಕ್ಕೆ ಇರುವ ಕೈಗಳವು, ಪಾಪ ಕಾರ್ಯಕ್ಕಾಗಿ ಬಳಸಬಾರ್ದು ಅದನ್ನು. 3 ಲೋಕದ ಕೈಗನ್ನಡಿ ಸಾಮರ್ಥ್ಯದ ಈ ಸದ್ಗುಣದೊಡೆಯರೋಳ್, ಈ ಮುನಿ ಸಾಮಾನ್ಯದು ಅಂತ ತಿಳ್ಕೊಳ್ಬೇಡ. ಪುತ್ತುಂ ಬತ್ತಲೆಯುಂ ಬರಿದಿಲ್ಲ ಎಂಬ ನಾಣ್ಣುಡಿಯುಂಟು. ಹುತ್ತ ಖಾಲಿ ಇದೆ, ಏನು ನಮಗೆ ಕಾಣ್ತಿಲ್ಲ ಅಂತ ಅಂದ್ಕೋಬೇಡ, ಅದರೊಳಗಡೆ ಹಾವಿರೋ ಸಾಧ್ಯತೆ ಇರುತ್ತೆ. ಹಾಗೆ ದಿಗಂಬರ ಮುನಿ, ಅವನು ಏನೋ ಒಂಥರ ಆಯುಧಗಳಿಲ್ಲ, ವಸ್ತ್ರ ಇಲ್ಲ ಅಂತ ನೀನು ಸಾಮಾನ್ಯ ಅಂತ ತಿಳ್ಕೊಡ್ಬೇಡ. ಜ್ಞಾನದ ಅಸ್ತ್ರ ಅವರ ಹತ್ರ ಇರುತ್ತೆ ಅಂತ ಹೇಳ್ತಾರೆ. ಅವರು ಯಾರು ಅಂತ ತಿಳ್ಕೊಂಡಿದ್ದೀಯ ಈ ಮನಿ? ಇವರು ಗಂಗಕುಲದ ಚಕ್ರವರ್ತಿಯಾಗಿದ್ದವರು, ವೈರಾಗ್ಯ ಬಂದು ಈಗ ಮುನಿಯಾಗಿ ಇಲ್ಲಿ ಇದ್ದಾರೆ ಅಂತೆಲ್ಲ ತಿಳಿದ ಮೇಲೆ ಅವನು ರಾಜನು ಕೂಡ ಬಂದು ಅವರಿಗೆ ನಮಸ್ಕರಿಸ್ತಾನೆ. ಓಹೋ, ಅವಧಿ ಜ್ಞಾನ ಇದೆಯಾ? ಹಾಗಾದರೆ ನನ್ನ ಪಿತಾಮಹರೆಲ್ಲ ಎಲ್ಲಿದ್ದಾರೆ? ನನ್ನ ತಾಯಿ, ನನ್ನ ತಂದೆ, ನನ್ನ ಅಜ್ಜ ಅವರ ಇವಾಗ ಎಲ್ಲಿದ್ದಾರೆ ಅವರು ಹೇಳಿ ಅಂದಾಗ ಅವರು ಹೇಳ್ತಾರೆ. ಅವರು, ನೋಡಪ್ಪ, ನಿನ್ನ ತಾಯಿ ಅಮೃತಮತಿ, ಆಕೆ ಕೆಟ್ಟ ಕಾಯಿಲೆಗಳು ಬಂದು ಅವಳು ನರಕದಲ್ಲಿದ್ದಾಳೆ, ಅವಳು ಮಾಡಿದ ಪಾಪ ಕಾರ್ಯದಿಂದ. ಆದರೆ ನಿನ್ನ ತಂದೆ ಮತ್ತು ನಿನ್ನ ಅಜ್ಜಿಯಂದರು ಅವರು ಅನೇಕ ಜನ್ಮಗಳಲ್ಲಿ ಹಿಟ್ಟಿನ ಕೋಳಿ ಬಲಿ ಕೊಟ್ಟ ಕಾರಣಕ್ಕೋಸ್ಕರ, ಅವರೇನು ನಿಜವಾದ ಕೋಳಿಯನ್ನು ಬಲಿ ಕೊಡಲಿಲ್ಲ, ಕೇವಲ ಹಿಟ್ಟಿನ ಕೋಳಿ ಕೊಟ್ಟರು. ಅದು ಕೂಡ ಅದು ಸಂಕಲ್ಪ ಹಿಂಸೆ ಆಗುತ್ತೆ. ವಾಸ್ತವ ಮಾಡುವ ಹಿಂಸೆಯಷ್ಟೇ ಭಯಂಕರವಾದದ್ದು. ಕೇವಲ ಸಂಕಲ್ಪದಿಂದ ಇನ್ನೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ನಾವು ಬಯಸೋದು ಕೂಡ ಅದೊಂದು ಹಿಂಸೆಯೇ ಆಗಿ ಪರಿಣಮಿಸುತ್ತೆ. ನೋಡು, ಅವರು ಮುಳ್ಳು ಹಂದಿಯಾಗಿ, ಮೀನು ಆಗಿ, ಆಡಿನ ಹೋರಿ ಆಗಿ, ಹೋತ ಆಗಿ ಅವರೆಲ್ಲ ಹಲವು ಜನ್ಮಗಳನ್ನೆಲ್ಲ ಹಾದು ಬಂದರು ಅಂತ ಎಲ್ಲ ಹೇಳಿ, ಸಂಕಲ್ಪವದೆಗೆ ಇಷ್ಟ ಆಯಿತು, ಇನ್ನು ದಿಟದಿನ್ ಏನೇನ ಆಗರ್, ಎನಿತು ಒಳವು ಜೀವರಾಶಿಗಳು ಅನಿತು ಮನ್ ಓರಂತೆ ಕೊಂದು ತಿಂದುಂ ತಣಿವಿಲ್ಲ ಎನೆ ಬರ್ದೆನಿಂದು ವರಂ, ಇನ್ನೆನಗೆ ಎಂತಪ್ಪ ನರಕಂ ಇದಿರುವಂದಪುದೋ ಅಂತ ಚಿಂತಿಸಿ ಮುನಿಯ ಮಾತನ್ನು ಕೇಳಿ ಈತನು ಕೂಡ ತನ್ನ ಮಗನಿಗೆ ಪಟ್ಟ ಕಟ್ಟಿ ದೀಕ್ಷೆಯನ್ನು ತಳೆಯುತ್ತಾನೆ. ಅಭಯ ರುಚಿ ಈ ಕತೆ ಇಷ್ಟನ್ನು ಮಾರಿದತ್ತನಿಗೆ ಹೇಳಿರೋದು. ಈ ಕತೆ ಪ್ರಾರಂಭ ಆಗಿರೋದು ಒಂದು ಮಾರಿಗುಡಿಯ ವರ್ಣನೆಯಿಂದ, ಮಾರಿ ಜಾತ್ರೆಯ ವರ್ಣನೆಯಿಂದ ಪ್ರಾರಂಭವಾದ ಕತೆ ಇಷ್ಟೆಲ್ಲ ಸಾಗಿ ಪುನಃ ಆ ಮಾರಿಯ ದೇವಸ್ಥಾನದ ಚಿತ್ರಣಕ್ಕೆ ನಾವು ಹಿಂತಿರುಗಿದ್ದೇವೆ. ಅಲ್ಲಿ ಇದನ್ನೆಲ್ಲ ಆಲಿಸ್ತಾ ಇದ್ದವನು
ನಾವು ಓದುಗರು ಹೇಗೆ ಕೇಳ್ತಾ ಇದ್ದೇವೆಯೋ ಹಾಗೆ ಈ ಕಥೆಯ ಒಂದು ಮುಖ್ಯ ಪಾತ್ರವಾದಂತಹ ಮಾರಿದತ್ತ ರಾಜನು ಆಲಿಸಿ ಅವನಿಗೂ ವೈರಾಗ್ಯ ಬಂದು ಅವನು ಇನ್ನು ಮೇಲೆ ಈ ಜಾತ್ರೆಯಲ್ಲಿ ಬಲಿ ಕೊಡುವುದಿಲ್ಲ. ತನ್ನ ಸೇರಿದ್ದ ಸಹಸ್ರಾರು ಜನರಿಗೆ ಹೇಳ್ತಾನೆ, ಇನ್ನು ಮೇಲೆ ನೀವು ಬಲಿ ಕೊಡುವುದು. ಅಷ್ಟೊತ್ತಿಗೆ ಆ ಮಾರಿದೇವಿಯೇ ಪ್ರತ್ಯಕ್ಷಳಾಗಿ ಆಕೆಯೂ ಕೂಡ, ಭಕ್ತರೇ ಆಲಿಸಿ, ಇನ್ನು ಮುಂದೆ ನೀವು ಕೇವಲ ಹೂವು ಹಣ್ಣು ಹಂಪಲು ಇವುಗಳಿಂದ ನನಗೆ ಪೂಜೆ ಮಾಡಿ ಸಾಕು, ಪ್ರಾಣಿಗಳಿಗೆ ಬಲಿ ಕೊಡುದು ನೀವು ಅಂತ ಹೇಳ್ತಾರೆ. ಆಗ ಹೀಗೆ ಅಭಯರುಚಿ ಕುಮಾರನು ಮಾರಿದತ್ತನನ್ನು ಹಿಂಸೆ ಕೊಡುವ, ಹಿಂಸೆಯಲ್ಲೇ ತಲ್ಲೀನನಾಗಿದ್ದಂಥವನನ್ನು ಅಹಿಂಸೆಗೆ ಪರಿವರ್ತಿಸಿದಂತಹ ಕತೆ ಇದು ಯಶೋಧರ ಚರಿತೆ ಎನ್ನುವ ಕಾವ್ಯ. ಆದ್ದರಿಂದ ಇದನ್ನು ನಾನು ಹೇಳಿದ್ದೇನೆ ಅಂತೇಳಿ ಜನ್ನ ತನ್ನ ಕಾವ್ಯವನ್ನು ಮುಗಿಸ್ತಾನೆ. ಅಭಯರುಚಿ ಕುಮಾರಂ ಮಾರಿದತ್ತಂಗೆ, ಯಾರು ಮಾರಿದತ್ತ? ಹಿಂಸಾರಭಸಮತಿಗೆ, ಹಿಂಸೆಯಲ್ಲಿಯೇ ಆನಂದ ಕಾಣ್ತಾ ಇದ್ದಂಥ ಮಾರಿದತ್ತನಿಗೆ ಸೈಪಂ ಪೇಳುದು, ಪುಣ್ಯದ ಕಥೆಯನ್ನು ಹೇಳಿ ಧರ್ಮಕ್ಕೆ ತಂದ ಈ ಶುಭ ಕಥನಮಂ ಅತ್ಯಾನಂದದಿಂ ಕೇಳ್ವ ಭವ್ಯ ಪ್ರಭು ಸಭೆಗೆ ಎಸೆದಿರ್ಕುಂ ಮಂಗಳ. ಯಾರ್ಯಾರು ಈ ಕಥೆಯನ್ನು ನೀವು ಆಲಿಸಿದ್ದೀರೋ, ಓದಿದ್ದೀರೋ, ಕೇಳಿದ್ದೀರೋ, ನಿಮಗೆಲ್ಲ ಅದೇ ರೀತಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾನೆ ಜನ್ನ. ಇದು ಯಶೋಧರ ಚರಿತೆಯ ವೈಶಿಷ್ಟ್ಯ. ಯಶೋಧರ ಚರಿತೆ ಕತೆ ಆಕರ್ಷಕವಾಗಿರುವ ಹಾಗೆ ಅದರ ಕಾವ್ಯಶಕ್ತಿಯೂ ಅಷ್ಟೇ ಮಹತ್ವದ್ದು. ಪ್ರತಿಭಾ ವಿಲಾಸ ಜನ್ನನದು ಆರಂಭದಿಂದ ಅಂತ್ಯದವರೆಗೂ ಕಾಣ್ತೇವೆ. ಕೇವಲ ಕಂದಪದ್ಯಗಳು ಅವನು ಬಳಸಿರುವುದು, ಕನ್ನಡದ ಮಾತುಗಳನ್ನು ಅವನು ಉಪಯೋಗಿಸಿರೋದು. ಆದರೆ ಮಾತು ಅದರಲ್ಲಿ ಜ್ಯೋತಿರ್ಲಿಂಗವಾಗಿ ಬೆಳಕಾಗಿ ಪರಿಣಮಿಸುವ ರೀತಿಯಲ್ಲಿ ಕನ್ನಡ ಶಬ್ದಗಳ ಶಕ್ತಿಯನ್ನು ತುಂಬಿ ಪದ್ಯಗಳಲ್ಲಿ ಅವನು ಪ್ರಕಟಿಸಿದ್ದಾನೆ. ಇದು ಜನ್ನನ ಕವಿತಾ ವಿಲಾಸ. ಮತ್ತು ಇದರಲ್ಲಿ ಕಾವ್ಯದಲ್ಲಿ ಅನೇಕ ಸಂಸ್ಕೃತ ಮತ್ತು ಕನ್ನಡ ಗಾದೆಗಳನ್ನು ಎಲ್ಲ ಬಳಸಿದ್ದಾನೆ. ಆ ಗಾದೆಗಳನ್ನು ಕಾವ್ಯದಿಂದ ಪ್ರತ್ಯೇಕವಾಗಿ ತೆಗೆದು ಕೂಡ ನಾವು ಅದನ್ನು ಪರಿಭಾವಿಸಿ ಚಿಂತಿಸಿ ಅದರ ಅರ್ಥದ ವ್ಯಾಪ್ತಿಯನ್ನು ಅರಿಯಬಹುದು, ಅದರ ಮಹತ್ವವನ್ನು ಮನಗಾಣಬಹುದು. ಆದರೆ ನಿಜವಾಗಲೂ ಒಂದು ಇಂತಹ ಹೇಳಿಕೆಗಳಿಗೆ ಮಹತ್ವ ಬರೋದು ಯಾವ ಸಂದರ್ಭದಲ್ಲಿ ಕವಿ ಅದನ್ನು ಬಳಸಿದ್ದಾನೆ ಅಂತಕ್ಕಂಥದ್ದು. ಉಚಿತವಾದ ಎಡೆಗಳಲ್ಲಿ ಅದನ್ನು ಬಳಸಿದರೆ ಅದರ ಅರ್ಥವಂತಿಕೆ ಇನ್ನೂ ಹಿಗ್ಗುತ್ತೆ, ಹಲವು ಪಟ್ಟು ಜಾಸ್ತಿ ಆಗುತ್ತೆ. ಹಾಗೆ ಜನ್ನನ ಯಶೋಧರ ಚರಿತೆ ಬಹಳ ಉತ್ಕೃಷ್ಟವಾದಂತಹ ಕನ್ನಡದ ಕಾವ್ಯ. ಇದನ್ನು ಕುರಿತು ಇತ್ತೀಚೆಗೆ SP ಪದ್ಮಪ್ರಸಾದ್ ಎನ್ನತಕ್ಕಂಥವರು ವಿದ್ವಾಂಸರು ಅದನ್ನು ಸಂಪಾದಿಸಿ ಅದರಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ, ಮೂಲ ಯಶೋಧರ ಚರಿತೆಯನ್ನು ರಚಿಸಿದಂತಹ ವಾದಿರಾಜ ಆಚಾರ್ಯರ ಸಂಸ್ಕೃತ ಕಾವ್ಯದ ಜೊತೆಯಲ್ಲಿ, ಹಾಗೆ ಅಪಭ್ರಂಶ ಭಾಷೆಯಲ್ಲಿ ಪುಷ್ಪದಂತನು ರಚಿಸಿರ್ತಕ್ಕಂತಹ ಜಸಹರ ಚರಿವು ಎನ್ನುವ ಕೃತಿಯ ಜೊತೆಗೆ, ಮತ್ತು ಇನ್ನು ಇತರ ಸಂಸ್ಕೃತ ಕಾವ್ಯಗಳು ಯಾವುದಿದೆ ಆ ಕಾವ್ಯಗಳ ಜೊತೆಯಲ್ಲೂ ಅಲ್ಲಲ್ಲಿ ಹೋಲಿಸಿ ಜನ್ನನ ಕಾವ್ಯದ ಶಕ್ತಿಯ ನಾನಾ ವಿಶೇಷಗಳನ್ನು ಅಲ್ಲಿ ವಿವರಿಸಿ ಹೇಳಿರ್ತಕ್ಕಂತಹ ಗ್ರಂಥ ಸಂಪಾದನೆಯನ್ನು SP ಪದ್ಮಪ್ರಸಾದ್ ಮಾಡಿದ್ದಾರೆ. ಅದನ್ನು ಹೆಚ್ಚು ಆಸಕ್ತಿ ಉಳ್ಳವರು ಅವಶ್ಯ ಓದಬೇಕಾದಂತಹ ಕೃತಿ. ಅದರ ಜೊತೆಗೆ ಇದರ ಒಂದು ಹಲವು ವಿಮರ್ಶೆಗಳನ್ನು ದೊಡ್ಡ ದೊಡ್ಡ ಆಧುನಿಕ ವಿಮರ್ಶಕರು ಮತ್ತು ಮಹಾಕವಿ ಕುವೆಂಪು ಅವರು ಇದನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಅವುಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಯಶೋಧರ ಚರಿತೆಯ ಹಿರಿಮೆಯನ್ನು ಕುರಿತು ಕೇವಲ ಒಂದೇ ವಾಕ್ಯದಲ್ಲಿ ತಿಳಿಸಿದಂತಹ ವಿದ್ವಾಂಸರು ಅಂದರೆ ಪ್ರಾಕ್ತನ ವಿಮರ್ಶ ವಿಚಕ್ಷಣ ರಾವ್ ಬಹದ್ದೂರ್ R ನರಸಿಂಹಾಚಾರ್ಯನವರು. ಅವರು ಕರ್ನಾಟಕ ಕವಿಚರಿತೆ ಸಂಪುಟ 1ರಲ್ಲಿ ಹೀಗೆ ಹೇಳಿದ್ದಾರೆ: ಈತನ ಅಂದರೆ ಜನ್ನ ಕವಿಯ ಬಂಧವು ಲಲಿತವಾಗಿಯೂ ಮಧುರವಾಗಿಯೂ ಗಂಭೀರವಾಗಿಯೂ ಹೃದಯಂಗಮವಾಗಿಯೂ ಇದೆ. ಈತನನ್ನು ಮಧುರನೆನ್ನುವ ಕವಿ ಕರ್ನಾಟಕ ಕವಿತೆಗೆ ಸೀಮಾಪುರುಷಂ ಎಂದು ಹೊಗಳಿರುವುದು ಉಚಿತವಾಗಿ ಕಾಣುತ್ತದೆ. ಈತನ ಪದ್ಯಗಳು ನಿರರ್ಗಳವಾಗಿ ಓಡುವುದನ್ನು ನೋಡಿದರೆ ಆಶ್ಚರ್ಯವಾಗುತ್ತಿದೆ ಎಂದು ಕೊಂಡಾಡಿದ್ದಾರೆ.
ಈ ಕೊಂಡಾಟದಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಇನ್ನು ಈ ಜನ್ನಕವಿ ವಾಸ್ತವವಾಗಿ ಅವನು ಶ್ರೇಷ್ಠ ಕವಿ, ಕಥೆಗಾರ, ಉಪಮಾಲೋಲ, ಅನುವಾದಕ ಮತ್ತು ಉಭಯ ಭಾಷಾ ವಿಶಾರದ. ಈ ಯಶೋಧರ ಚರಿತೆಯ ಕತೆ ಬಹಳ ಜನಪ್ರಿಯವಾದಂಥ ಕತೆ. ಕನ್ನಡದಲ್ಲಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಕವಿಗಳು ರಚಿಸಿರೋದಲ್ಲದೆ ಕನ್ನಡದಲ್ಲಿಯೇ ಒಂದು 10-12 ಜನ ರಚಿಸಿದ್ದಾರೆ. ಹಲವು ಕವಿಗಳು ಈ ಕೃತಿಯನ್ನು ಸಂಪಾದಿಸಿ ಪೀಠಿಕೆಯನ್ನು ಬರೆದು ಇದರ ಅನನ್ಯತೆಯ ಸ್ವರೂಪವನ್ನು ವಿವರಿಸಿ ವಿಮರ್ಶೆ ಮಾಡಿದ್ದಾರೆ. ಮಧುರ ಎನ್ನುವ ಕವಿ ಧರ್ಮನಾಥ ಪುರಾಣದಲ್ಲಿ ಮಾಡಿರುವ ವಿಮರ್ಶೆಯ ಮಾತು ಇದು ಹಳಗನ್ನಡ ಕವಿಗಳಲ್ಲಿ ಕೊಟ್ಟಂತಹ ದೊಡ್ಡ ಒಂದು ವಿಶೇಷಣ ಮತ್ತು ಅವನನ್ನು ಕೊಂಡಾಟದ ನುಡಿ ಅಂತ ನಾವು ಪರಿಗಣಿಸ್ಬೋದು. ಎಷ್ಟು ಮೆಚ್ಚುಗೆಯ ಮಾತನ್ನು ಹೇಳಿದ್ದಾನೆಂದರೆ, ಕನ್ನಡ ಭಾಷೆಗೆ ಸೀಮಾ ಪುರುಷರು ಗಡಿ ಯಾರಪ್ಪ ಅಂತ ನಾವು ಕರೆಯೋದಾದರೆ ಇಬ್ಬರು ಕವಿಗಳನ್ನು ಆ ಮಧುರ ಎನ್ನುವ 14ನೇ ಶತಮಾನದ ಕವಿ ಹೇಳಿದ್ದಾನೆ. ಆ ಇಬ್ಬರು ಕವಿಗಳು ನೇಮಿ ಜನ್ನಮರಿರ್ವರೇ ಕರ್ನಾಟಕ ಕೃತಿಗೆ ಸೀಮಾ ಪುರುಷರು. ಕನ್ನಡ ಕಾವ್ಯ ಪರಂಪರೆಗೆ ಸೀಮಾ ಪುರುಷರ ಗಡಿ ಪುರುಷರಾಗಿ ನಿಂತಿರ್ತಕ್ಕಂಥವರು ನೇಮಿಚಂದ್ರ, ಲೀಲಾವತಿ ಮತ್ತು ಅರ್ಧನೇಮಿ ಪುರಾಣವನ್ನು ರಚಿಸಿರ್ತಕ್ಕಂಥವನು. ಇನ್ನೊಂದು ಅವನ ಕಾವ್ಯ ರಚಿಸಿರ್ತಕ್ಕಂಥದ್ದು ಲೀಲಾವತಿ ಪ್ರಬಂಧ. ಈ ಕವಿ ಮತ್ತು ಜನ್ನ ಇವರಿಬ್ಬರು ಅತ್ಯಂತ ಶ್ರೇಷ್ಠರಾದ ಕವಿಗಳು ಅಂತ ಅವನು ಹೇಳಿರ್ತಕ್ಕಂಥದ್ದು ಯಾವ ಒಂದು ಉತ್ಪ್ರೇಕ್ಷೆಯೂ ಅಲ್ಲ. ಜನ್ನಕವಿ ರಚಿಸಿರ್ತಕ್ಕಂಥ ಎರಡನೆಯ ಮಹತ್ವದ ಕಾವ್ಯ ಅದು ಚಂಪು ಕಾವ್ಯ, ದೊಡ್ಡ ಕಾವ್ಯ. 1209ನೇ ಇಸ್ವಿಯಲ್ಲಿ ಯಶೋಧರ ಚರಿತೆಯನ್ನು ಜನ್ನ ರಚಿಸಿದ್ದು. ಅದಾದ 20 ವರ್ಷದ ಮೇಲೆ 1230ನೇ ಇಸ್ವಿಯಲ್ಲಿ ಜನ್ನಕವಿ 14 ಆಶ್ವಾಸಗಳ ಅನಂತನಾಥ ಪುರಾಣ ಎನ್ನುವ ಶ್ರೇಷ್ಠ ಚಂಪು ಕಾವ್ಯವನ್ನು ರಚಿಸಿದ್ದಾನೆ. ಅದು ತೀರ್ಥಂಕರರ ಚರಿತೆ. ಅದರ ಕಥಾನಾಯಕರು ಅನಂತನಾಥ ತೀರ್ಥಂಕರರು. ಅವರು ಆ 14ನೇ ತೀರ್ಥಂಕರಾದಂಥ ಅನಂತನಾಥರ ಜನ್ಮ ಭವಾವಳಿಯನ್ನು ವರ್ಣಿಸಿದ್ದಾನೆ. ಅವರಿಗೆ ನಡೆಯತಕ್ಕಂತಹ ಪಂಚಕಲ್ಯಾಣಗಳನ್ನು, ಅಂದರೆ ಅದು ಗರ್ಭಾವತರಣ ಮತ್ತು ಜನ್ಮಾಭಿಷೇಕ, ಪರಿನಿಷ್ಕ್ರಮಣ ಕಲ್ಯಾಣ, ಪರಿನಿರ್ವಾಣ ಕಲ್ಯಾಣ, ಮೋಕ್ಷ, ಕೇವಲ ಜ್ಞಾನ, ಈ ವರ್ಣನೆಗಳೆಲ್ಲ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಮತ್ತು ಸಂಸ್ಕೃತದಲ್ಲೂ ತನಗೆ ಸಮದಂಡಿಯಾದಂತಹ ಒಂದು ಪಾಂಡಿತ್ಯ, ಅಧ್ಯಯನ ಇವೆಲ್ಲ ಉಂಟು ಅನ್ನೋದನ್ನು ನಾನು ತೋರಿಸ್ಬೇಕು ಈ ನಮ್ಮ ಸಾಹಿತ್ಯ ಲೋಕದಲ್ಲಿ ಅಂತ ಆಲೋಚನೆ ಮಾಡಿದವನು. ಆದ್ದರಿಂದ ಕಂದ, ವೃತ್ತ, ರಗಳೆ, ಇತರ ತ್ರಿಪದಿ ಇವೆಲ್ಲ ನಾನಾ ರೀತಿಯ ಛಂದಸ್ಸನ್ನು ಒಳಗೊಂಡ ಪ್ರಯೋಗವನ್ನು ಮಾಡಿ ಅಂತಹ ಒಂದು ಅನಂತನಾಥ ಪುರಾಣವನ್ನು ಅವನು 21 ವರ್ಷ ಯಶೋಧರ ಚರಿತೆ ರಚಿಸಿ 21 ವರ್ಷದ ಮೇಲೆ ಚಂಪು ಕಾವ್ಯವನ್ನು ರಚಿಸಿ ಅದರಲ್ಲಿ ಚಂಡಶಾಸನ ಮತ್ತು ಸುನಂದದ ಕಥೆಯನ್ನು ತಂದಿದ್ದಾನೆ. ಅದು ಬಹಳ ಮಹತ್ವದ್ದು. ಅದು ಯಾತಕ್ಕೆ ಮಹತ್ವದ್ದು ಅಂದರೆ ಯಶೋಧರ ಚರಿತೆಯ 2 ಪಾತ್ರಗಳ, ಅಂದರೆ ಅಷ್ಟಾವಂಕ ಮತ್ತು ಅಮೃತಮತಿ, ಈ ಪಾತ್ರಗಳ ಜೊತೆಗೆ ಈ ಅಮೃತಮತಿ ಚಂಡಶಾಸನರನ್ನು ಹೋಲಿಸಬಹುದಾದ ಇನ್ನೆರಡು ಪಾತ್ರಗಳು ಅಂದರೆ ಅದು ಅನಂತನಾಥ ಪುರಾಣದಲ್ಲಿ ಬರತಕ್ಕಂತಹ ಚಂಡಶಾಸನ ಮತ್ತು ಸುನಂದೆಯರ ಕಥೆ. ಚಂಡಶಾಸನ ಎನ್ನುವ ರಾಜ ತನ್ನ ಇನ್ನೊಂದು ದೇಶದ ರಾಜ, ಅವನು ಸ್ನೇಹಿತ, ಅವರಿಬ್ಬರು ಅವರ ಒಂದು ವಿನಂತಿಯ ಮೇರೆಗೆ ಆ ರಾಜ್ಯಕ್ಕೆ ಹೋದಾಗ ಆ ರಾಜನ, ತನ್ನ ಸ್ನೇಹಿತ ರಾಜನ ಹೆಂಡತಿಯಾದ ಸುನಂದೆಯ ಚೆಲುವು, ರೂಪ, ಅಂಗಸೌಷ್ಠವ ಮತ್ತು ದೇಹಕಾಂತಿ ಇದನ್ನೆಲ್ಲ ಕಂಡು ಮೋಹಿತನಾಗ್ತಾನವನು. ತನ್ನ ಸ್ನೇಹಿತನ ಹೆಂಡತಿಯನ್ನೇ ಮೋಹಗೊಂಡು ಅವನು ಅವಳನ್ನು ಅಪಹರಿಸಿ ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಅಲ್ಲಿ ಹೋಗಿ ನನ್ನ ರಾಣಿಯಾಗುವಂಥ ಒತ್ತಾಯ ಮಾಡ್ತಾನೆ. ಹೇಗೆ ಸೀತೆಯನ್ನು ರಾವಣ ಅಪಹರಿಸ್ತಾನೋ ಹಾಗೆ ಸೀತೆಯಂತೆ ಇದ್ದಂತಹ ಸುನಂತೆಯನ್ನು ರಾವಣನಂತಹ ಚಂಡಶಾಸನ ಅಪಹರಿಸಿ ತೆಗೆದುಕೊಂಡು ಹೋಗಿ ಎಷ್ಟೇ ಬಲಾತ್ಕಾರ ಮಾಡಿದರೂ ಅವಳು ಒಪ್ಪೋದಿಲ್ಲ. ಇವಳು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ತನ್ನ ಸ್ನೇಹಿತನ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಸೋಲಿಸಿದ್ದು ಮತ್ತು ಆ ಸ್ನೇಹಿತನ ರೂಪದಲ್ಲಿರ್ತಕ್ಕಂಥ ಒಂದು ಕೃತಕ ತಲೆಯನ್ನು ಮಾಡಿ ಅದನ್ನು ತೆಗೆದುಕೊಂಡು ಸುನಂದೆಯ ಮುಂದೆ ಎಸೆದು, ನೋಡು ನಿನ್ನ ಗಂಡನನ್ನು ನಾನು ಕೊಂದಿದ್ದೇನೆ, ಈಗಲಾದರೂ ನೀನು ನನಗೆ ವಶವರ್ತಿಯಾಗಬೇಕು ಅಂತ ಕೇಳ್ತಾನೆ. ಅವಳು ತನ್ನ ಗಂಡನ ನಿಜವಾದ ತಲೆ ಇದು ಅಂತ ಭಾವಿಸಿಕೊಂಡು ಅವಳು ಅಲ್ಲೇ
ಪ್ರಾಣ ಬಿಡ್ತಾಳೆ. ಅಂಥ ಸಂದರ್ಭದಲ್ಲೂ ಕೂಡ ಮೋಹಿತನಾದಂತಹ ಚಂಡಶಾಸನ ಅವನು ಆಗಲೂ ತನ್ನ ಪ್ರೀತಿಯನ್ನು ಅವಳ ಬಗ್ಗೆ ಇಟ್ಟಿರ್ತಕ್ಕಂತಹ ಅನುರಾಗವನ್ನು ಬಿಡದೆ ಒಂದು ದೊಡ್ಡ ಚಿತೆಯನ್ನು ಸಿದ್ಧಪಡಿಸಿ ಆ ಚಿತೆಯಲ್ಲಿ ಸುನಂದೆಯ ದೇಹವನ್ನು ಬಿಟ್ಟು ತಾನೂ ಬಿದ್ದು ಆ, ಅವನು ನಿಧನನಾಗ್ತಾನೆ. ನಾವು ಯಾವಾಗಲೂ ಸಹಗಮನ, ಸ್ತ್ರೀಯರ ಸಹಗಮನದ ಕಥೆಯನ್ನು ಕೇಳಿದ್ದೀವಿ. ಇಲ್ಲಿ ಪುರುಷನ ಸಹಗಮನ. ಚಂಡಶಾಸನವನ್ನು ಬಿದ್ದು ನಾನು ಮುಂದಿನ ಜನ್ಮದಲ್ಲಾದರೂ ನಿನ್ನನ್ನು ನಾನು ಪತ್ನಿಯಾಗಿ ಪಡೀತೇನೆ ಅಂತ ಒಂದು ನಿರ್ಧಾರ ಮಾಡಿ ಹೋಗ್ತಾನೆ. ಹೀಗೆ ಈ ಎರಡೂ ರೀತಿಯ ವ್ಯತ್ಯಾಸವನ್ನು ತಂದಿರೋದು. ಎಲ್ಲರೂ ಅಮೃತಮತಿಯಂತಹ ರೀತಿ ಅಂತಲ್ಲ, ಅದು ಒಂದು ಪಾತ್ರ, ಒಂದು ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥದ್ದು. ಹಾಗೆ ಎಲ್ಲರೂ ಚಂಡಶಾಸನದ ರೀತಿಯಲ್ಲ, ಅದೊಂದು ಪಾತ್ರ. ಮತ್ತು ಸುನಂದೆಯಂತಹ ಒಳ್ಳೆಯ ಪಾತ್ರಗಳು ಉಂಟು. ಅಮೃತಮತಿ. ಹೀಗೆ ಬೆಳಕು ಕತ್ತಲೆ, ಮುಳ್ಳು ಮಲ್ಲಿಗೆ ಇವು ಲೋಕದಲ್ಲಿ ಯಾವಾಗಲೂ ಇರತಕ್ಕಂತಹ ಒಂದು ಸಾರ್ವಕಾಲಿಕ ಸತ್ಯವಾದ ಸಂಗತಿಗಳನ್ನು, ಮನುಷ್ಯ ಸ್ವಭಾವದ ವೈಚಿತ್ರ್ಯಗಳನ್ನು ಚಿತ್ರಿಸಿರುವ ಹಿರಿಮೆಯನ್ನು ಈ ಅನಂತನಾಥ ಪುರಾಣದ ಅಧ್ಯಯನದಿಂದ ನಾವು ಮನಗಾಣಬಹುದು. ಹೀಗೆ ಎರಡು ವಿಶಿಷ್ಟವಾದ ಕಾವ್ಯಗಳನ್ನು ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಕೊಟ್ಟಿರತಕ್ಕಂತಹ ಮಹಾಕವಿ ಕವಿಚಕ್ರವರ್ತಿ ಚೆನ್ನ.